वासुदेव। ओम नमो भगवते वासुदेवाय। ओम नमो भगवते वासुदेवाय। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिति नामिने। नमस्ते सरस्वते देवी गौरवाणी प्रचारिणि निर्विशेष शून्यवादी पाश्चात्यदेशतारिणि। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्णा कृष्ण हरे हरे, हरे राम 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 हरे हरे। गीताध्यायस्य प्राणायामपरस्य च नैव सन्ति पापानि पूर्वजन्म कृतानि च। सर्वधर्मान् परित्यज्य मामेकं शरणं व्रज। अहं त्वं सर्वपापेभ्यो मोक्षयिष्यामि मा शुचः। मलिनेमोचनं पुंसा जलस्नानं दिने दिने सकृद्गीतामृतस्नानं संसारमलनाशनं। गीतासु गीतकर्तव्या सविस्तरे गीता गंगोदकं पीत्वा पुनर्जन्म न विद्यते। उपनिषदो गावो पार्थो वत्स सुधीर्भोक्ता दुग्धगीतामृतमः। शास्त्रं देवकी पुत्रगीतम् एको देवो देवकी पुत्र एव। एको मन्त्रस्य नामानि यानि तमेकमन्त्रस्य शिवस्य सेवा। धर्मक्षेत्रे कुरुक्षेत्रे समवेतायुश्रवः। मामकः पाण्डवाश्चैव किमकुर्वत सञ्जय। पुष्पाणितं पाण्डवान् ಪೂರ್ತಿ ಓದ್ತೀರಾ? ಪೂರ್ತಿ ಬೇಡ. ಪಶ್ಚೇತಾಂ ಪಾಂಡವಪುತ್ರಾಣಾಂ ಯೋರಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಶ್ಲೋಕ ಹರೇ ಕೃಷ್ಣ. ಶ್ಲೋಕ ನಂಬರ್ ಇವತ್ತು 4, 5, 6 3 ಶ್ಲೋಕ ಇವತ್ತು. ಯಾಕೆಂದ್ರೆ 3 ಶ್ಲೋಕ ಒಂದೇ ತರ ಇದೆ, ಅದರಿಂದ 3 ಶ್ಲೋಕನ ಒಟ್ಟಿಗೆ ಮಾಡೋದು. ಶ್ಲೋಕ 4, 5, 6 ಒಂದ್ಸರಿ ಚಾಂಟ್ ಮಾಡೋಣ. ಅತ್ರ ಶೂರ ಮಹಾಶ್ವಾಸ ಭೀಮಾರ್ಜುನ ಸಮಾಯುಧಿ ಯೋದ್ಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಶ್ಲೋಕ 5. ಪೃಷ್ಠಕೇತುಶ್ಚೇಕಿತಾನಃ ಕಾಶೀರಾಜಸ್ಯ ವೀರ್ಯವಾನ್ ಪುರೋಜಿತೋ ಕುಂತಿಬೋಧಶ್ಚ ಶೈವ್ಯಶ್ಚ ನರಪುಂಗವಃ. ಶ್ಲೋಕ 6. ಯುಧಾಮನ್ಯುಶ್ಚ ವಿಕ್ರಾಂತಂ ಉತ್ತಮೋಜಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಶ್ಚ ಸರ್ವ ಏವ ಮಹಾರಥಃ. ಹರೇ ಕೃಷ್ಣ. ಈ 4 ಶ್ಲೋಕದಲ್ಲಿ ಮೊದಲನೇದು 4 ಶ್ಲೋಕದ ಅನುವಾದದಲ್ಲಿ ದುರ್ಯೋಧನ ಹೇಳ್ತಾನೆ, ಹೋರಾಟದಲ್ಲಿ ಭೀಮಾರ್ಜುನರಿಗೆ ಸಮಾನರಾದ ಅನೇಕ ವೀರ ಬಲ್ಲಾಳುಗಳು ಈ ಸೈನ್ಯದಲ್ಲಿದ್ದಾರೆ. ಯುವುದ್ಧಾನ, ವಿರಾಟ ಮತ್ತು ದ್ರುಪದರಂತಹ ಮಹಾರಥರಿದ್ದಾರೆ ಅಂತಾನೆ. ಸೊ ದುರ್ಯೋಧನ ಇಲ್ಲಿ ದ್ರೋಣಾಚಾರ್ಯರಿಗೆ ಹೇಳ್ತಾ ಇರೋದು, ಈ ಹೋರಾಟದಲ್ಲಿ, ಈ ಸಂಗ್ರಾಮದಲ್ಲಿ ಅಂದ್ರೆ ಈ ಯುದ್ಧದಲ್ಲಿ ಭೀಮಾರ್ಜುನರು ಮಹಾರಥರು. ಅದು ಹೇಳಲೇಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯ. ಅದೇ ತರ ಅವ್ರ ಸೈನ್ಯದಲ್ಲಿ ಇನ್ನೂ ಬೇರೆಯವರು ಇದ್ದಾರೆ. ಯುವುದ್ಧಾನ, ವಿರಾಟ, ದ್ರುಪದರಂತವರು ಕೂಡ ಮಹಾರಥರಿದ್ದಾರೆ ಅಂತ ಹೇಳ್ತಾ ಇದ್ದಾನೆ. ಮತ್ತೆ 5ನೇ ಶ್ಲೋಕದಲ್ಲಿ ಕೂಡ ದುಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರೋಜಿತ, ಕುಂತಿ ಭೋಜ, ಶೈಂಬನಂತಹ ವೀರರು ಮತ್ತೆ ನರಪುಂಗವರು ಇದ್ದಾರೆ. ನರಪುಂಗವರು ಅಂದ್ರೆ
ಮನುಷ್ಯರಲ್ಲೇ ತುಂಬಾ ಶ್ರೇಷ್ಠವಾಗಿರೋರು. ಅಂದ್ರೆ ಯುದ್ಧದ ಕಲೆಯಲ್ಲಿ ಬೇರೆ ಎಲ್ಲದರಲ್ಲೂ ವಿಷಯದಲ್ಲೂ ಕೂಡ ತುಂಬಾ ಶ್ರೇಷ್ಠವಾಗಿರೋರು ಇವರೆಲ್ಲ ಇದ್ದಾರೆ ಅಂತಾನೆ. ಮತ್ತೆ 6ನೇ ಅಧ್ಯಾಯದಲ್ಲಿ ಕೂಡ ಯುದ್ಧಾನ, ವಿರಾಟಶ್ಚ ಮತ್ತು ಉತ್ತಮೌಜ, ಸುಭದ್ರೆ ಮಕ್ಕಳು, ದ್ರೌಪದಿ ಪುತ್ರರು, ಸುಭದ್ರೆ ಮಗ ಅಭಿಮನ್ಯು, ಸೌಭದ್ರೆಯ ಪುತ್ರರು ಇವರೆಲ್ಲ ಅಂದ್ರೆ ಸುಭದ್ರ ಮಂತಗೆ ಹುಟ್ಟಿದಂತ 5 ಜನ ಪಂಚಪಾಂಡವರು, ಅವರು ಇವರೆಲ್ಲರೂ ಕೂಡ ಮಹಾರಥರೇ ಅಂತ ದುರ್ಯೋಧನ ಹೇಳ್ತಿದ್ದಾರೆ. ಇಲ್ಲಿ ಮಹಾರಥ ಯುದ್ಧದಲ್ಲಿ ಒಂದೊಂದು ಪೋಸ್ಟ್ ಇವು ರತಿ, ರತಿ, ಮಹಾರಥಿ, ಇದೆಲ್ಲ ಒಂದೊಂದು ಪೋಸ್ಟ್. ರತಿ ಅಂತಂದ್ರೆ ಒಬ್ಬನ ಜೊತೆ ಅವನ ತರ ಇರೋಂಥ ಒಬ್ಬನ ಜೊತೆ ಹೋರಾಟ ಮಾಡೋನು, ಅವನು ರತಿನೇ, ಇವನು ರತಿ. ಅವನ ಜೊತೆ ಓಡಾಡೋನು ರತಿ, ಒಬ್ಬನ ಜೊತೆ ಹೋರಾಟ ಮಾಡೋವನಿಗೆ ರತಿ ಅಂತ. ಅತಿರಥಿ ಅಂತಂದ್ರೆ 1000 ಜನ ಜೊತೆ ಒಬ್ಬನೇ ಹೋರಾಡೋನ್ಗೆ ಅತಿರಥಿ ಅಂತ. ಮಹಾರಥಿ ಅಂತಂದ್ರೆ 10,000 ಸೈನಿಕರ ಜೊತೆ 10,000 ಜೊತೆ ಓಡಾಡಂತವನಿಗೆ ಮಹಾರಥಿ ಅಂತ. ಸೊ ಇವರೆಲ್ಲರೂ ಕೂಡ 10,000 ಸೈನಿಕರ ಜೊತೆ ಹೋರಾಡಂತವ್ರು. ಸೊ ರತಿ, ಅತಿರಥಿ ಇದೆಲ್ಲಮ್ಮ. ಇವರೆಲ್ಲ ದುರ್ಯೋಧನ ಹೇಳ್ತಾ ಇದ್ದಾನೆ, ಪಾಂಡವರ ಪಕ್ಷದಲ್ಲಿ ಈ ತರದವರೆಲ್ಲ ಇದ್ದಾರೆ, ಮಹಾರಥಿಗಳಿದ್ದಾರೆ, ರಥಿಗಳಿದ್ದಾರೆ, ಅತಿರಥಿರಿದ್ದಾರೆ, ಇಂಥವರೆಲ್ಲ ಇದ್ದಾರೆ, ನರಪುಂಗವರೇ ಇದ್ದಾರೆ ಅಂತ ಯಾರನ್ನ ಹೊಗಳ್ತಾ ಇದ್ದಾನೆ? ತನ್ನ ಶತ್ರು ಪಕ್ಷನ ಹೊಗಳ್ತಾ ಇದ್ದಾನೆ. ಯಾರು? ದುರ್ಯೋಧನ. ಇಲ್ಲಿ ಶತ್ರು ಪಕ್ಷನ ಹೊಗಳಂತ ಅಗತ್ಯನೇ ಇರಲಿಲ್ಲ, ದುರ್ಯೋಧನ ಬೇಕಾಗಿರ್ಲಿಲ್ಲ. ಇದು ಶತ್ರು ಪಕ್ಷನ ಯಾರ ಹೊಗಳ್ತಾರ ಅಂತ? ಅವ್ರ ಕಡೆ ಒಳ್ಳೆಯವರು ಇದ್ದಾರೆ ಅಂತ ಅಂದ್ರೆ ಅರ್ಥ ಏನಾಗ್ಬಿಡುತ್ತೆ? ಶತ್ರು ಪಕ್ಷದಲ್ಲಿ ಹೊಗಳ್ತಾವ್ರೆ ಅಂತಂದ್ರೆ ಅರ್ಥ ಏನಾಗುತ್ತೆ? ನಮ್ಗೆ ಏನಿದೆ, ಅಕಸ್ಮಾತ್ ನಾವು ಶತ್ರು ಪಕ್ಷನ ನಾವು ಮುಂದೆ ಇಟ್ಕೊಂಡು ನೀವು ಕ್ರಿಕೆಟ್ ಮ್ಯಾಚ್ ಆಡ್ತಾ ಇದ್ದೀರಾ, ನೀವು ಅವ್ರ ಕಡೆ ಹಂಗಿದ್ದಾರೆ ಹಿಂಗಿದ್ದಾರೆ ಅಂತಂದ್ರೆ ನಿಮ್ಗೆ ಏನಿದೆ ಅಂತ ಅರ್ಥ? ಭಯ ಇದೆ ಅಂತ ಅರ್ಥ. ನಮ್ಗೆ ಭಯ ಇದೆ ಅಂತ. ಭಯ ಇದೆ. ಶತ್ರು ಪಕ್ಷನ ನಾವು ಹೊಗಳ್ತಾ ಇದ್ರೆ ನಾವು ಮುಂದೆ ನಿಂತ್ಕೊಂಡು ನಮ್ಗೆ ಏನಿದೆ? ಶತ್ರು ಪಕ್ಷನ ನೋಡ್ಬಿಟ್ಟು ಅವ್ರ ಕಡೆ ಚೆನ್ನಾಗಿರೋರು ಇದ್ದಾರೆ, ನಮ್ ಕಡೆ ಇಲ್ವಲ್ಲ, ನಾವು ಅವ್ರಿಗೆ ಭಯ ಆಗೋಕೆ ಚಾನ್ಸ್ ಆಗುತ್ತೆ. ಭಯ ಎಂತವ್ರಿಗೆ ಆಗತ್ತೆ? ಯಾಕೆ ಆಗ್ಬೇಕು ನಮಗೆ ಭಯ? ಅವರು ಚೆನ್ನಾಗಿ ನಮ್ಗಿಂತ ಅವರು ಉತ್ತಮರಾಗಿದ್ದಾರೆ, ಚೆನ್ನಾಗಿ ಆಡ್ತಾರೆ ಅಂತ ಒಂದು ಭಯ. ಆಮೇಲೆ ನಮಗೆ ಕೆಪಾಸಿಟಿ ಇಲ್ಲ ಅಂತ ಭಯ. ನಮ್ಗೆ ಅವರಷ್ಟು ಇದಿಲ್ಲ, ತಾಕತ್ತಿಲ್ಲ, ಅಂದ್ರೆ ನಮ್ಗೆ ಅವರಷ್ಟು ಬಲ ಇಲ್ಲ, ಒಂದು ಕೆಪಾಸಿಟಿ ಇಲ್ಲ ಅಂತ ಭಯ ಆಗ್ಬೇಕು. ಆಮೇಲೆ ಭಯ ನಾರ್ಮಲ್ ಆಗಿ ಯಾಕೆ ಆಗ್ಬೇಕು? ತನ್ನ ಮೇಲೆ ತನಗೆ ನಂಬಿಕೆ ಇಲ್ಲ ಪ್ರಭು, ಮುಖ್ಯವಾಗಿ ಅದು ಇರೋದು. ಆದ್ರೆ ನಾರ್ಮಲ್ ವಿಷಯದ ಆಗುತ್ತೆ, ಅದು ಮೇನ್ ವಿಷಯ ಅಂತ ಇಟ್ಕೊಳ್ಳೋಣ. ಈಗ ನಾರ್ಮಲ್ ವಿಷಯದಲ್ಲಿ ನಮಗ್ ಭಯ ಆಗದೆ ಯಾಕೆ? ನಾವು ಸೋತೋಗ್ತೀವಿ ಅಂತ ಭಯ, ನಮ್ಗೆ ನಾವು ಇಲ್ಲ ಸತ್ತೋಗ್ತೀವಿ ಅಂತ ಭಯ, ನಮ್ಗೆ ಏನಾರು ಏಟ್ ಆಗುತ್ತೆ ಅಂತ ಭಯ ಅಲ್ವಾ? ಭಯ ಯಾಕಾಗುತ್ತೆ ಹೇಳಿ? ನಮ್ಮಲ್ಲಿ ಯಾವಾಗ ಕಡಿಮೆ ಇರುತ್ತೋ, ನಮ್ಮಲ್ಲಿ ಏನು ಕೊಂದು ಕೊರತೆ ಇರ್ತಾವೋ ಅದನ್ನ ನೆನ್ಸ್ಕೊಂಡು ಭಯ ತಾನೆ. ಅಕಸ್ಮಾತ್ ಎಲ್ಲ ಇದ್ರೆ ಏನಕ್ಕೆ ಭಯ ಆಗ್ಬೇಕು? ಪ್ರತಿಯೊಂದು ಇದ್ರೆ ಭಯ ಆಗೋದಿಲ್ಲ ನಮ್ಗೆ. ಈಗ ಸಪೋಸ್ ನಾವು ಕತ್ತಲೆ ಹೋಗ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ, ನಮ್ಮ ಹತ್ರ ಬೆಳಕಿದೆ, ವೆಪನ್ಸ್ ಇದೆ, ಏನಾರು ವೆಪನ್ಸ್ ಇದೆ, ತುಂಬಾ ಬೆಳಕಿದೆ, ನಮ್ಮ ಹತ್ರ ಬ್ಯಾಟ್ರಿ ಇದೆ, ತುಂಬಾ ಪ್ರಕಾಶಮಾನವಾಗಿರೋಂಥ ಸುತ್ತ ಎಲ್ಲಾ ಕಡೆ ನೋಡೋಂಥ ಬ್ಯಾಟ್ರಿ ಇದೆ, ಇಲ್ಲ ಲೈಟ್ ಬೆಳಕಿದೆ. ಕತ್ಲೆ ಇದ್ರೂ ಕೂಡ ಅಂತ ಟೈಮಲ್ಲಿ ಆ ಥರ ಇದ್ರೆ ನಮಗೆ ಜಾಸ್ತಿ ಭಯ ಆಗಲ್ಲ. ಸಪೋಸ್ ಕತ್ತೆ ಇತ್ತು, ಲೈಟ್ ಇಲ್ಲ, ನಮ್ಮ ಹತ್ರ ವೆಪನ್ಸ್ ಯಾವುದು, ಅಸ್ತ್ರ ಯಾವುದು ಇಲ್ಲ ಅಂತಂದಾಗ ಏನಾಗುತ್ತೆ ಹೇಳಿ? ಭಯ ಆಗುತ್ತೆ. ಯಾವ್ಯಾವ ಬಂದ್ಬಿಡುತ್ತೋ, ಏನ್ ಬಂದ್ಬಿಡುತ್ತೋ, ಏನೇ ಇದಾಗ್ಬಿಡುತ್ತೋ ಅಂತ. ಸೊ ಅಂದ್ರೆ ನಮ್ಗೆ ಭಯ ಬರ್ತಾ ಇರೋದು ನಮ್ಗೆ ಏನಾರ ಒಂದು ಹೆಚ್ಚು ಕಡಿಮೆ ಆಗುತ್ತೆ, ನಮ್ಗೆ ಅದರಿಂದ ತೊಂದರೆ ಆಗುತ್ತೆ ಅನ್ನುವಾಗ ನಮ್ಗೆ ಭಯ ಇರುತ್ತೆ ಅಲ್ವಾ? ಇದೇ ತಾನೇ ಭಯ ಅಂದ್ರೆ, ನಾರ್ಮಲ್ ಭಯ ಇದು. ಆದ್ರೆ ನಿಜಕ್ಕೂ ಭಯ ಇದೆಲ್ಲ ಓಕೆ, ಇದು ದೈಹಿಕವಾಗಿರೋಂಥ ಭಯ, ಇದೆಲ್ಲ ನಾರ್ಮಲ್ ಆಗಿ ನಮ್ಮ ವ್ಯವಹಾರದಲ್ಲಿ ನಡೆಯುವಂಥ ಭಯ. ಆದ್ರೆ ನಿಜಕ್ಕೂ ನಮ್ಗೆ ಯಾವಾಗ ಭಯ ಆಗತ್ತೆ? ನಿಜ ನೋಡಿದ್ರೆ, ಆಧ್ಯಾತ್ಮಿಕವಾಗಿ ನೋಡಿದ್ರೆ, ಭೌತಿಕವಾಗಿ ನೋಡಿದ್ರು ಕೂಡ ನಮ್ಗೆ ಯಾಕೆ ಭಯ ಆಗುತ್ತೆ ಅಂತಂದ್ರೆ, ಯಾಕಾಗತ್ತೆ? ನಂಬಿಕೆ ಇಲ್ದೇ ಇರೋದಕ್ಕೆ ಪ್ರಭು. ಭಗವಂತನ ಮೇಲೆ ನಂಬಿಕೆ ಇಲ್ದೇ ಇರೋದಕ್ಕೆ ಭಯ ಆಗುತ್ತೆ, ಇಲ್ಲ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೋತಾ ಇದ್ದಾಗ ಭಯ ಆಗತ್ತೆ. ಸೊ ನಮಗ್ ಭಯ ಮುಖ್ಯವಾಗಿ ಅಂತರಾತ್ಮದಲ್ಲಿ ಇರೋದು ಇದು ಭಯ. ಆಕ್ಚುಲಿ ಮೇಲ್ಗಡೆ ಆಗ್ತಾರೆ ತೋರ್ಕೆಗೋಸ್ಕರ ಇವೆಲ್ಲ ಆಗ್ತಾ ಇದಾವೆ. ನಿಜಕ್ಕೂ ಅಂತರಾತ್ಮದಲ್ಲಿ ಇರೋದು ನಮ್ಗೆ ನಾವು ಅಧರ್ಮದಲ್ಲಿ ಇದೀವಿ, ಮತ್ತೆ ನಮ್ಗೆ ಭಗವಂತನ ಮೇಲೆ ನಂಬಿಕೆ ಇಲ್ದೇ ಇರೋದ್ರಿಂದ ನಮ್ಗೆ ಭಯ. ಈಗ ಭಗವಂತನ ಮೇಲೆ ನಂಬಿಕೆ ಇಟ್ರೆ ಯಾಕೆ ಭಯ ಆಗಲ್ಲ?
ಇಲ್ಲಿ ತಿಳ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇದರಿಂದ ಮಾಡೋಣ, ದುರ್ಯೋಧನ್ಗೆ ಭಯ ಆಗ್ತಾ ಇರೋದು ಯಾವಾಗ? ಯಾಕೆ? ಅವನು ಪಕ್ಷದಲ್ಲಿ ಇಂತಿಂಥವರೆಲ್ಲ ಇದ್ದಾರೆ, ದೊಡ್ಡ ದೊಡ್ಡ ಯೋಧಗಳಿದ್ದಾರೆ, ನರಪುಂಗ ಅವರು ಇದ್ದಾರೆ, ತುಂಬಾ ಅಧಿರಥ ಮಹಾರಥರು ತುಂಬಾ ಜನ ಇದ್ದಾರೆ ಅಲ್ಲಿ. ಆ ನರಪುಂಗ ಅಂದ್ರೆ ಮನುಷ್ಯರಲ್ಲೇ ಶ್ರೇಷ್ಠವಾಗಿರೋರು, ಹೇಳಿದ್ನಲ್ಲ ಅವಾಗಲೇ, ಮನುಷ್ಯರಲ್ಲೇ ತುಂಬಾ ಶ್ರೇಷ್ಠವಾಗಿರೋರು ಎಲ್ಲಾ ರೀತಿಯಿಂದನು ಅಂತವ್ರು, ಅಂದ್ರೆ ಎಲ್ಲಾ ವಿಷಯದಲ್ಲೂ ಕೂಡ. ಸೊ ಅಂತವ್ರಿದ್ದಾರೆ, ಅದಕ್ಕೆ ದುರ್ಯೋಧನ್ಗೆ ಭಯ ಆಯ್ತು. ಹೌದಾ? ಇದಕ್ಕಿಂತ ಮುಂಚೆ ಇಲ್ಲಿ ಭಯ ಆಯ್ತು ಅಂತ ಹೇಳಿಲ್ಲ ಡೈರೆಕ್ಟ್ ಆಗಿ, ಆದ್ರೂ ಕೂಡ ಅದು ಹಿಂದಗಡೆ ಬರ್ದಿದ್ದಾರೆ ನೋಡಿ. ಇಲ್ಲಿ 2ನೇ ಶ್ಲೋಕದ ಲಾಸ್ಟ್ ಲೈನ್ ಅಲ್ಲಿ, 2ನೇ ಶ್ಲೋಕದ ಭಾವಾರ್ಥ ಲಾಸ್ಟ್ ಲೈನ್ ನೋಡಿ. ಪಾಂಡವರ ಸೇನಾಯುವನ್ನು ಕಂಡಾಗ ಆತನಿಗಾದ ಭಯವನ್ನು ಮುಚ್ಚಿಡಲಾಗಲಿಲ್ಲ. ದುರ್ಯೋಧನ್ಗೆ ಪಾಂಡವರ ಕೇಳಿಸ್ತಾ ಇಲ್ಲ. ಪಾಂಡವರ ಸೇನಾಯುವನ ನೋಡಿದಾಗ ಅವನಿಗೆ ಭಯ ಆಯ್ತು ಅಂತ ಪ್ರಭುಪಾದ ಬರ್ದಿದ್ದಾರೆ ಹಿಂದಗಡೆ. ಇಲ್ಲಿ 2ನೇ ಶ್ಲೋಕ ಭಾವಾರ್ಥದಲ್ಲಿ ಲಾಸ್ಟ್ ಲೈನ್ ನೋಡಿ. ಸೊ ಅವನಿಗೆ ಭಯ ಆಯ್ತು ಯಾವಾಗ? ಪಾಂಡವರ ಸೇನೆ ನೋಡಿದಾಗ. ಸೊ ಈ ಭಯ ಆಗಿದ್ದು ಈಗ ನಾರ್ಮಲ್ ಆಗಿ ಅವನಿಗೆ ಈ ರೀತಿ ಭಯ ಆಯ್ತು ನೋಡಿದ್ರೆ. ಅದು ನಿಜಕ್ಕೂ ಭಯ ಆಗಿದೆ ಅವನಿಗೆ, ಭಗವಂತ ಅವನ ಕಡೆ ಇಲ್ದೇ ಇರೋದ್ರಿಂದ ಭಯ ಆಯ್ತು. ಭಗವಂತ ಅವನ ಕಡೆ ಏನಾಗಿದ್ದ? ಇಲ್ಲ. ಸೊ ಅದೇ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಪಾಂಡವರಿಗೆ ಭಯ ಏನು ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ವಾ? ಇವಾಗ ಕೇಳಿಸ್ತಾ ಇಲ್ವಾ? ಹಲೋ, ಹರೇ ಕೃಷ್ಣ. ಇವಾಗ ಕೇಳಿಸ್ತಾ ಇದೆ ಪ್ರಭು. ಕೇಳಿಸ್ತಾ ಇದೆಯಾ? ನೀವ್ ಕೇಳಿಸ್ತಾ ಇದೆಯಾ? ಎಸ್ ಪ್ರಭು. ಹರೇ ಕೃಷ್ಣ. ಈಗ ಕೇಳಿಸ್ತಾ ಐತಾನೆ? ಕೇಳಿಸ್ತಾ ಇದೆ. ಕೇಳಿಸ್ತಾ ಐತೆ ಪ್ರಭು. ಓಕೆ ಓಕೆ. ಸೊ ನಮ್ಗೆ ಯಾವಾಗ ನಮ್ಗೆ ಮುಖ್ಯವಾಗಿ ಭಗವಂತ ಮೇಲೆ ನಂಬಿಕೆ ಇಲ್ಲದೆ ಇದ್ದಾಗ, ಭಗವಂತನ ಮೇಲೆ ವಿಶ್ವಾಸ ಇಲ್ಲದೆ ಇದ್ದಾಗ, ಧರ್ಮ ನಡ್ಕೊತಾ ಇದ್ದಾಗ ನಮ್ಗೆ ಯಾಕೆ ನಂಬಿಕೆ ಇಲ್ಲ? ಭಗವಂತನ ಮೇಲೆ ನಂಬಿಕೆ ಇಲ್ಲ ಒಂದು. ಮತ್ತೆ ಇನ್ನೊಂದು, ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊತಾ ಇರ್ತೀವಿ. ನಾನ್ ಮಾಡ್ತಾ ಇರೋದು ತಪ್ಪು. ಇಲ್ಲಿ ಧೃತರಾಷ್ಟ್ರನಿಗೂ ಭಯ ಇತ್ತು, ಧೃತರಾಷ್ಟ್ರನಿಗೂ ಸಂಶಯ ಇತ್ತು, ಅವನಿಗೂ ಧರ್ಮಕ್ಷೇತ್ರದ ಮೇಲೆ ಅಪನಂಬಿಕೆ ಇತ್ತು, ಇವೆಲ್ಲ ಇತ್ತು. ಯಾಕೆ ಅಂತಂದ್ರೆ ಅವನಿಗೂ ಕೂಡ ಸಂಶಯ ಇತ್ತು, ಭಗವಂತನ ಮೇಲೆ ಡೌಟ್ ಇತ್ತು, ಅವನಿಗೂ ಭಗವಂತನ ಪೂರ್ಣ ಪ್ರಮಾಣದಲ್ಲಿ ನಂಬಿರಲಿಲ್ಲ. ಭಗವಂತ ಈ ತರ ವ್ಯಕ್ತಿ, ಈ ತರ ನಮ್ಗೆ ಗ್ಯಾರಂಟಿ ಅವನು ಇದ್ ಮಾಡ್ತಾನೆ, ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊತಾ ಇದ್ದ, ಅವನಿಗೆ ಭಯ ಇತ್ತು, ಸಂಶಯ ಇತ್ತು ಅಲ್ವಾ? ಅದೇ ತರ ಇಲ್ಲಿ ದುರ್ಯೋಧನ್ಗೆ ನೋಡಿ ಯಾವ ಶಕ್ತಿ ಇದು ಭಯ ಇರ್ಲಿಲ್ಲ ಅವನ್ಗೆ. ನಿಜ ನೋಡಿದ್ರೆ ಅವನಿಗೆ ಇಲ್ಲಿ ಪಾಂಡವರ ಸೇನದಲ್ಲಿ ಇದ್ದಂತ ದೊಡ್ಡ ದೊಡ್ಡ ಅತಿರಥಿ ಮಹಾರಥಿರ ನೋಡ್ಬಿಟ್ಟು, ಸೈನ್ಯನ ನೋಡ್ಬಿಟ್ಟು, ಇಷ್ಟೊಂದು ಸೈನ್ಯನ ಒಟ್ಟುಗೂಡಿಸಿದಾರಲ್ಲ ಅಂತ ನೋಡ್ಬಿಟ್ಟು ಭಯ ಆಯ್ತು ಅವನಿಗೆ. ಮುಖ್ಯ ಕಾರಣ ಏನು? ಯಾವಾಗ ನಾವು ಭಗವಂತನ ಮೇಲೆ ನಂಬಿಕೆ ಇರಲ್ಲ, ಭಗವಂತನ ನೆಚ್ಕೊಂಡಿರಲ್ಲ, ಭಗವಂತನ ಶಕ್ತಿ ನಂಬ್ಕೊಂಡಿರ್ತೀವಿ. ಇನ್ನೊಂದು ಮುಖ್ಯವಾಗಿರೋ ಪಾಯಿಂಟ್ ಏನ್ ಗೊತ್ತಾ? ನಾವ್ ಯಾವಾಗ ಭಗವಂತನ ಶಕ್ತಿನ ನಂಬ್ಕೋತೀವಿ ಅವಾಗ ನಮ್ಗೆ ಭಯ. ಭಗವಂತನ ನಂಬ್ಕೊಂಡಾಗ ಭಯ ಇಲ್ಲ, ಭಗವಂತನ ಶಕ್ತಿ ನಂಬ್ಕೊಂಡಾಗ ಭಯ ನಮ್ಗೆ. ಯಾಕೆಂದ್ರೆ ಭಗವಂತನ ಮೇಲೆ ನಂಬಿಕೆ ಇಲ್ಲ. ಇದೆಲ್ಲ ಭಗವಂತನ ಶಕ್ತಿ ಅಂತಾನೂ ಗೊತ್ತಿಲ್ಲ ಅವ್ರಿಗೆ. ಪ್ರತಿಯೊಂದು ಕೂಡ ಭಗವಂತನ ಶಕ್ತಿನೇ. ನಮ್ಮ ಹತ್ರ ಇರೋಂಥ ಯಾವ್ಯಾವುದು ಹೇಳಿ ನೋಡೋಣ? ನಮ್ಮ ಹತ್ರ ಭಗವಂತನ ಶಕ್ತಿ ಯಾವ್ಯಾವುದು ಅಂತ. ನಮ್ಮ ಹೆಂಡತಿ ಮಕ್ಕಳು ಭಗವಂತ ಕೊಟ್ಟಿರೋಂಥ ಶಕ್ತಿ, ನಮ್ಮ ಹಣ ಸಂಪತ್ತು ಭಗವಂತ ಕೊಟ್ಟಿರೋಂಥ ಶಕ್ತಿ, ಭಗವಂತನ ಶಕ್ತಿನೇ ಅದು. ನಮ್ಮ ಹತ್ರ ಇರೋಂಥ ಆಸ್ತಿ ಭಗವಂತನ ಶಕ್ತಿ, ನಮ್ಮ ಹತ್ರ ಇರೋಂಥ ಒಡವೆ ಭಗವಂತನ ಶಕ್ತಿ, ನಮ್ಮ ಹತ್ರ ಇರೋಂಥ ಬುದ್ಧಿ, ನಮ್ಮ ಹತ್ರ ಇರೋ ಒಳ್ಳೆ ಮನ್ಸು ಇಲ್ಲ ಕೆಟ್ಟ ಮನ್ಸು, ಅದು ಕೂಡ ಭಗವಂತ ಕೊಟ್ಟಿರೋದು. ಮತ್ತೆ ಧಾನ್ಯ, ನಮ್ಗೆ ಇರುವಂತ ದವಸ ಧಾನ್ಯಗಳು ಭಗವಂತನ ಶಕ್ತಿ, ನಮ್ಮ ಹತ್ರ ಇರುವಂತ ಹಸುಗಳು ಭಗವಂತನ ಶಕ್ತಿನೇ. ಪ್ರಾಣಿ ಪಕ್ಷಿಗಳು ಏನೇನು ಸಹಾಯ ಮಾಡ್ತಾ ಇದಾವೆ ಅವೆಲ್ಲ ನಾವು, ಪ್ರತಿಯೊಬ್ರು ಕೂಡ, ಬೇರೆ ಫ್ರೆಂಡ್ಸ್ ಇರ್ಬೋದು, ಮತ್ತೆ ನಮ್ಮ ಸಂಬಂಧಿಕರು ಇರ್ಬೋದು, ಯಾವ್ದೇ ಇದ್ರು ಕೂಡ ಪ್ರತಿಯೊಂದು ಕೂಡ ಭಗವಂತನ ಶಕ್ತಿ ಭಗವಂತನ ಶಕ್ತಿ ನಮ್ಗೆ ಸಿಕ್ಕಿದೆ, ನಾವು ಅದನ್ನ ಯೂಸ್ ಮಾಡ್ತಾ ಇದೀವಿ. ಭಗವಂತನ ಶಕ್ತಿಯಿಂದನೇ ಅದು ಬಂದಿರೋದು, ಇವೆಲ್ಲ ಬಂದಿರೋದು. ಹೌದಾ? ಸೊ ಈ ಭಗವಂತನ ಶಕ್ತಿ ಅದಾದ್ಮೇಲೆ ಅದನ್ನ ನಂಬ್ಕೊಂಡು ಜೀವನ ಮಾಡ್ತಾ ಇದೀವಿ. ದುರ್ಯೋಧನ ಭಗವಂತನ ಶಕ್ತಿ ನಂಬ್ಕೊಂಡಿದ್ದಾನೆ. ಏನು? ದ್ರೋಣಾಚಾರ್ಯ ಇದ್ದಾರೆ, ಭೀಷ್ಮ ಇದ್ದಾರೆ, ಕರ್ಣ ಇದ್ದಾನೆ, ಇವರಿಂತವ್ರೆಲ್ಲ ದೊಡ್ಡ ದೊಡ್ಡರು ನಮ್ಮ ಮಹಾರಥರು ನನ್ನ ಕಡೆ ಇದ್ದಾರೆ. ಅವರು ನನಗೆ ಜಯ ತಂದು ಕೊಡ್ತಾರೆ. ನಾನು ಎಷ್ಟೇ ದಿನ ಯುದ್ಧ ಮಾಡಿದ್ರು ನನ್ನ ಸಂಪತ್ತು ಮುಗಿಯಲ್ಲ, ಜಾಸ್ತಿ ಸೈನ್ಯ ಇದೆ ನನ್ನ ಕಡೆ. ಇದನ್ನೆಲ್ಲ ಭಗವಂತನ ಶಕ್ತಿ, ಇದು ಭಗವಂತ ಕೊಟ್ಟಿರೋಂಥ ಶಕ್ತಿ, ಅದನ್ನ ನಂಬ್ಕೊಂಡಿದ್ದಾನೆ.
ಅದನ್ನ ನಂಬ್ಕೊಂಡಿರುವಕ್ಕಾದ್ರೆ ಅದಕ್ಕೆ ಅವನಿಗೆ ಭಯ ಆಗ್ತಾ ಇದೆ. ಯಾಕೆ ಶಕ್ತಿ ನಂಬ್ಕೊಂಡ್ರೆ ಭಯ ಆಗುತ್ತೆ, ಯಾಕೆ ಭಗವಂತ ನಂಬ್ಕೊಂಡ್ರೆ ಯಾಕೆ ಭಯ ಅದೇ ಪಾಂಡವರಿಗೆ ಇಲ್ಲಿ ಭಯ ಆಯ್ತು ಅಂತ ಮೆನ್ಷನ್ ಮಾಡಿಲ್ಲ, ಭಯ ಆಗಿಲ್ಲ. ಯಾಕೆ ಅಂತಂದ್ರೆ ಭಗವಂತ ಸ್ವಯಂ ಕೃಷ್ಣ ಪಾಂಡವರ ಕಡೆ ಇದ್ದಾನೆ, ಅದಕ್ಕೆ ಅವ್ರಿಗೆ ಇಲ್ಲಿ ಭಯ ಆಯ್ತು ಅಂತ ಮೆನ್ಷನ್ ಮಾಡಿಲ್ಲ, ಸ್ವಯಂ ಅವನೇ ಇದ್ದಾನೆ. ಸೊ ಯಾಕೆ ಶಕ್ತಿ ನಂಬ್ಕೊಂಡ್ರೆ ಭಯ ಆಗತ್ತೆ, ಭಗವಂತ ನಂಬ್ಕೊಂಡ್ರೆ ಯಾಕೆ ಭಯ ಆಗಲ್ಲ? ಪ್ರಭು ಶಕ್ತಿ ನಾಶ ಆಗುತ್ತೆ, ಮತ್ತೆ ಅದಕ್ಕೆ ಒಂದು ಸಮಯ ಅಂತ ಇರುತ್ತೆ, ನಿಗದಿತ ಸಮಯ ಅಂತ ಇರುತ್ತೆ. ಇಲ್ಲಿ ಶಕ್ತಿಗೆ, ಭಗವಂತನ ಶಕ್ತಿಗೆ ಅದು ನಾಶ ಆಗುತ್ತೆ, ನಾಶ ಆಗಂಥದ್ದು. ಅದಕ್ಕೆ ಏನಿಲ್ಲ, ಒಂದು ನಿಗದಿತವಾಗಿರೋಂಥ ಟೈಮ್ ಇರುತ್ತೆ, ಅದಕ್ಕೆ ಅದು ನಾಶ ಆಗಂಥದ್ದು. ಈಗ ನೋಡಿ ನಮ್ಗಿರೋಂಥ ಸಂಪತ್ತು ಎಷ್ಟು ದಿನ ಅಂತ ಇರುತ್ತೆ ಸಂಪತ್ತು? ಒಂದು ಕಾಲಕ್ಕೆ ಕಡಿಮೆ ಆಗ್ಲೇಬೇಕು ತಾನೆ, ಯೂಸ್ ಮಾಡ್ತಾ ಇದ್ದಂಗೆ. ನಮ್ಮ ಹೆಂಡತಿ ಮಕ್ಳಿದ್ದಾರೆ, ಎಷ್ಟು ದಿನ ಅಂತ ನಮ್ಗೆ ಸಪೋರ್ಟ್ ಆಗಿರ್ತಾರೆ? ಈ ದೇಹ ಇರೋವರೆಗೂ, ಇಲ್ಲ ಆ ದೇಹ ಇರೋವರೆಗೂ ಅಷ್ಟೇ ಅಲ್ವಾ, ಅವ್ರ ದೇಹ ಇರೋವರೆಗೂ, ಇಲ್ಲ ಅವ್ರ ಒಳ್ಳೆ ಮನಸ್ಸಿರೋವರೆಗೂ, ಇಲ್ಲ ಅವ್ರ ಹತ್ರ ಶಕ್ತಿ ಇರೋವರೆಗೂ, ಇಲ್ಲ ನಮ್ಗೆ ಇನ್ನೊಂದು ಬೇರೆ ನಮ್ಮ ಆಸ್ತಿ ಇದೆ, ಎಷ್ಟು ದಿನ ಅಂತ ಇರುತ್ತೆ ಹೇಳಕ್ಕಾಗೋದಿಲ್ಲ. ನಮ್ದು ಹಣೆ ಬರ ಕೆಟ್ಟಾಗ ಅದು ಹೋಯ್ತು. ನಮ್ಮ ಹತ್ರ ಸಂಬಂಧಿಕರು ಎಷ್ಟು ದಿನ ಬಂದು ನಮ್ಮನ್ನ ಕಾಪಾಡ್ತಾರೆ? ಇಲ್ಲ. ನಮ್ಮ ಹತ್ರ ಒಡವೆಗಳು ಎಷ್ಟು ದಿನ ಅಂತ, ಚಿನ್ನದ ಬೆಲೆ ಡೌನ್ ಆದ್ರೆ ಮುಗೀತು ಒಡವೆಗಳು. ಸೊ ಈ ತರ ನಮ್ಮ ಹತ್ರ ಇರೋಂಥ ಶಕ್ತಿಗಳು ಏನಾಗುತ್ತೆ, ಕ್ಷೀಣ ಆಗ್ತಾ ಇರ್ತವೆ. ನಮ್ಗೆ ಆ ಶಕ್ತಿಯಿಂದ ಬರೋಂಥದ್ದು ಕಡಿಮೆ ಆಗ್ತಾ ಇರುತ್ತೆ. ಆ ತರ ಕಡಿಮೆ ಆದ್ರೆ ಮತ್ತೆ ತಿರ್ಗಿ ಅವನ್ನ ಗಳಿಸ್ಬೇಕು ಅಲ್ವಾ? ಮತ್ತೆ ಗಳಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ತುಂಬಾ ಕಷ್ಟ ಪಡ್ಬೇಕು, ತುಂಬಾ ಭಗವಂತನ ಕರುಣೆನೋ ಅದಕ್ಕೆ ಹಿನ್ನೆಲೆಯಾಗಿ ಭಗವಂತನ ಕರುಣೆ ಬೇಕು, ನಮ್ಮ ಕರ್ಮ ಇರ್ಬೇಕು, ಇದೆಲ್ಲ ಇರ್ಬೇಕು. ಹೌದಾ? ಸೊ ಅಂದ್ರೆ ಅವು ಖರ್ಚಾಗಂತವು, ಅವನ್ನ ಗಳಿಸ್ಬೇಕಾದ್ರೆ ಮತ್ತೆ ಈಗ ಸಪೋಸ್ ನಮ್ಮ ಹತ್ರ ಒಂದು ತೆಂಗಿನ ಮರ ಇತ್ತು, ಎಷ್ಟೊಂದು ತೆಂಗಿನ ಮರ ಇದಾವೆ ಅಲ್ವಾ? ಸೊ ಈ ತೆಂಗಿನ ಮರ ನಮ್ಗೆ ಏನ್ ಮಾಡ್ಕೊಡ್ತಾ ಇದೆ? ಕಾಯಿ ಕೊಡ್ತಾ ಇದೆ, ನೀರು ಕೊಡ್ತಾ ಇದೆ, ಅದರಿಂದ ನಾವು ಸಂಪಾದನೆ ಆಗ್ತಾ ಇದೆ, ನಮ್ಮ ಜೀವನ ನಡೀತಾ ಇದೆ. ಎಷ್ಟು ದಿನ ಇರುತ್ತದು? 50 ವರ್ಷ 60 ವರ್ಷ, ಆಮೇಲೆ ಏನಾಗುತ್ತೆ? ಹೋಗುತ್ತೆ. ನಮ್ಗೆ ತಿರ್ಗಾ ಬೇಕು ಅಂದ್ರೆ ತಿರ್ಗಾ ಬಿಟ್ಟು ನೆಟ್ಟಿ ಬೆಳೆಸ್ಬೇಕು. ಒಂದಷ್ಟು ವರ್ಷ ಮಳೆ ಇಲ್ಲ ಅಂದ್ರೆ ಮುಗೀತು ಕತೆ. ಹೌದಾ? 2-3 ವರ್ಷ ಮಳೆ ಬಂದಿಲ್ಲ ಅಂದ್ರೆ ಎಲ್ಲ ತೆಂಗಿನ ಮರ ಫಸಲು ಇವಾಗ ಎಷ್ಟೋ ಜನ ಇದ್ರಲ್ಲಿ ಆಗೋದು. ಸರಿ ಒಂದು 2-3 ವರ್ಷ ಮಳೆ ಆಗಿರೋ ಪೂರ್ತಿ ತೆಂಗಿನ ಮರ ಎಲ್ಲ ಒಣಗೋಗಿ ಪೂರ್ತಿ ಎಲ್ಲರಿಗೂ ಫಸಲಿದ್ದಂಗೆ ಆಗೋಯ್ತು 1-2 ವರ್ಷ. ಅವಾಗ ಏನ್ ಮಾಡ್ತಾರೆ? ಇಲ್ವೇ ಇಲ್ಲ. ಸೊ ಇದು ಭಗವಂತನ ಶಕ್ತಿನ ನಂಬ್ಕೊಂಡ್ರೆ ಆಗಂತ ರೀತಿ. ಆದ್ರೆ ಭಗವಂತ ಇದ್ರೆ ಏನಾಗುತ್ತೆ? ಭಗವಂತನೇ ನಮ್ಮ ಕಡೆ ಇದ್ದಾಗ ಭಗವಂತನ ಶಕ್ತಿ ಭಗವಂತ ಎಷ್ಟು ಬೇಕಾದ್ರೆ ಶಕ್ತಿ ಖಾಲಿ ಆಯ್ತಾ ಇದೆ. ಈಗ ನಾವು ಭಗವಂತ ನಂಬ್ಕೊಂಡಿರೋರು ಕೂಡ ಶಕ್ತಿ ಯೂಸ್ ಮಾಡ್ತಾ ಇದ್ದಾರೆ. ನಾವು ಸಂಪತ್ತು ಯೂಸ್ ಮಾಡ್ತಾ ಇಲ್ವಾ? ನಾವು ನಮ್ಮ ಹೆಂಡತಿ ಮಕ್ಕಳನ್ನ ಯೂಸ್ ಮಾಡ್ತಾ ಇಲ್ವಾ? ನಮ್ದು ಹೊಲ ಮನೆ ಯೂಸ್ ಮಾಡ್ತಾ ಇಲ್ವಾ? ಭಗವಂತ ಕೊಟ್ಟಿರೋಂಥ ಶಕ್ತಿ ನಾವು ಯೂಸ್ ಮಾಡ್ತಾ ಇಲ್ವಾ? ಭಗವಂತ ನನ್ನ ತಿಂತ ಇದೀವಿ, ಯೂಸ್ ಮಾಡ್ತಾ ಇದೀವಿ. ಆದ್ರೆ ಭಗವಂತ ನಂಬ್ಕೊಂಡಿರೋದ್ರಿಂದ ನಮ್ಮ ಹತ್ರ ಶಕ್ತಿ ಖಾಲಿ ಆದ್ರೆ ಭಗವಂತ ನಮ್ಮ ಹತ್ರ ಇರುವಾಗ ಏನ್ ಮಾಡ್ತಾನೆ? ಸಪ್ಲೈ ಮಾಡ್ತಾನೆ ಮತ್ತೆ ಶಕ್ತಿನ ಮತ್ತೆ ತಿರ್ಗಾ ಸಪ್ಲೈ ಮಾಡ್ತಾನೆ, ಖಾಲಿ ಆದಂಗೆ. ಯಾಕೆ? ಅವ್ನು ನಂಬ್ಕೊಂಡಿದೀವಿ ಅಲ್ವಾ? ಸೊ ಅವ್ನು ನಂಬ್ಕೊಂಡಿರೋದ್ರಿಂದ ಮತ್ತೆ ತಿರ್ಗಾ ನಮ್ಗೆ ಸಪ್ಲೈ ಮಾಡ್ತಾನೆ ಖಾಲಿ ಆದಂಗೆ ಆ ಶಕ್ತಿನ, ಅವನ ಕರುಣೆಯಿಂದ, ಅವನಿಂದ. ಆದ್ರೆ ಇಲ್ಲಿ ಭಗವಂತನ ಮೇಲೆ ನಂಬಿಕೆ, ಭಗವಂತನ ನಂಬ್ಕೊಂಡಿಲ್ದೆ, ಭಗವಂತ ಇಲ್ದೇ ಇರೋದ್ರಿಂದ ಅವನ ಶಕ್ತಿ ಏನಾಗ್ತವೆ? ಕ್ಷೀಣ ಆಗ್ತವೆ. ಮತ್ತೆ ತಿರ್ಗಾ ಬೇಕಂದ್ರೆ ಮತ್ತೆ ತಿರ್ಗಾ ಭಗವಂತ ಕರುಣೆ ಮಾಡ್ಬೇಕಿಲ್ಲ, ಭಗವಂತನ ಹತ್ರ ನಾವು ಹೋಗ್ಬೇಕು. ಅದರಿಂದ ಶಕ್ತಿನ ನಂಬ್ಕೊಂಡವನ್ಗೆ ಯಾವತ್ತೂ ಭಯ ಆಗತ್ತೆ. ಇಲ್ಲಿ ದುರ್ಯೋಧನ ಅದೇ ಮಾಡ್ತ. ದುರ್ಯೋಧನಿಗೆ ಯಾಕೆ ಭಯ ಆಯ್ತು? ಅವನಿಲ್ಲಿ ಅವನ ಶಕ್ತಿನ ನಂಬ್ಕೊಂಡಿದ್ದಾನೆ, ಕಂಪೇರ್ ಮಾಡ್ತಾ ಇದ್ದಾನೆ ನಮ್ಮ ಶಕ್ತಿಗೂ ಅವನ ಶಕ್ತಿಗೂ ಯಾವ ತರ ಇದೆ ಅಂತ. ಮುಂದೇನೋ ಬರುತ್ತೆ ಶ್ಲೋಕ ಅದು. ಸೊ ಆ ತರ ಇಲ್ಲಿ ನಮ್ಗೆ ಭಯ ಆಗೋದು ಈ ರೀತಿ ಆಗತ್ತೆ. ಸೊ ಭಯ ಆಗದೆ ಇರ್ಬೇಕು ಅಂದ್ರೆ ನಮ್ಗೆ ಜೀವನದಲ್ಲಿ ನಾವು ಭಗವಂತನ ನಂಬ್ಕೊಂಡು ಜೀವನ ಮಾಡ್ಬೇಕು. ಈ ಶ್ಲೋಕದ ಅರ್ಥ, ಈ 3 ಶ್ಲೋಕದ್ದು ಇದರಲ್ಲಿ ಬೇರೆ ಏನೋ ಇದ್ದಾರೆ, ಪ್ರಭುಪಾದ ಈ ತರ ಬರಿದೇ ಇರಬಹುದು. ಆದ್ರೆ ಅರ್ಥ ಮಾತ್ರ ಭಯ ಯಾಕಾಗತ್ತೆ, ಇದನ್ನ ಪ್ರಾಕ್ಟಿಕಲ್ ಆಗಿ ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೋಬೇಕು ಹೋದಾಗ ಈ 3 ಶ್ಲೋಕ ಈ ತರ ಆಗೋದು. ಸೊ ದುರ್ಯೋಧನ ಅವ್ರನ್ನ ಹೊಗಳ್ತಾ ಇದ್ದಾನೆ ಡೈರೆಕ್ಟ್ ಆಗಿ ಇಲ್ಲಿ, ಅವ್ರ ಕಡೆ ಇಂತಿಂತವ್ರೆ ಇದ್ದಾರೆ ಅಂತ. ಪಾಂಡವ್ರ ಕಡೆ ಹೊಗಳ್ಬೇಕಿತ್ತಾ? ಹೊಗಳ್ಬಾರ್ದಿತ್ತು. ಯಾಕಂದ್ರೆ ನಮ್ಮ ಶತ್ರು ಪಕ್ಷನ ಯಾವತ್ತೂ ಹೊಗಳ್ಬಾರ್ದು. ನಾವು ಹೊಗಳಿದ್ರೆ ನಮ್ಗೆ ಅಲ್ಲಿ ಏನಾಗಿದೆ ಅಂತ, ನಮ್ಗೆ ಏನು ಅಳುಕಿದೆ, ಭಯ ಇದೆ, ಏನೋ ಅವ್ರಿಗೆ ಆ ಭಯದಲ್ಲೇ ಸೋತೋಗ್ಬಿಡ್ತೀವಿ. ನಾವೇನಾದ್ರೂ ಅಕಸ್ಮಾತ್ ಭಯ ಪಟ್ರೆ ಆಲ್ರೆಡಿ ಭಯ ಬಂದವನಿಗೆ ಆಲ್ರೆಡಿ ಸೋತವನಿ ಅಂತ ಅರ್ಥ. ಸೊ ಹಂಗಿರ್ಬೇಕಾದ್ರೆ ಇಲ್ಲಿ ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ? ಅವ್ರನ್ನ ಹೊಗಳ್ತಾ ಇದ್ರಿಂದ ಅವನಿಗೆ ಭಯ ಇದೆ. ಭಯ ಯಾಕಾಗುತ್ತೆ? ನಮ್ಗೆ ಭಗವಂತನ ಮೇಲೆ ನಂಬಿಕೆ ಇಲ್ಲದೆ ಇರೋದ್ರಿಂದ. ಆಮೇಲೆ ನಂಬಿಕೆ ಇಲ್ದರಿಂದ ನಮ್ಗೆ ಭಯ ಆಗ್ತಾ ಇದೆ. ಭಗವಂತ ನಂಬ್ಕೊಂಡು ಜೀವನ ಮಾಡೋದಾದ್ರೆ ನಮ್ಗೆ ಯಾವುದೇ ರೀತಿ ಭಯ ಆಗೋದಿಲ್ಲ. ಭಗವಂತ ನಂಬ್ಕೊಂಡು ಜೀವನ ಮಾಡ್ಬೇಕು. ಸೊ ಪಾಂಡವರಿಗೆ ನೋಡಿ, ಇಲ್ಲಿ ಪಾಂಡವರಿಗೆ ನಂಬ್ಕೊಂಡಿದ್ರು ಕೃಷ್ಣ ಅವ್ರಿಗೆ ಜಯ ತಂದು ಕೊಟ್ಟ.
ನಂಬಿದ್ರಿಂದ. ಹಾ ನಮ್ ಜೊತೆ ಕೃಷ್ಣ ಇದ್ದಾರೆ. ಕೃಷ್ಣ ನಂಬ್ಕೊಂಡಿದ್ರೆ ಭಯ ಇಲ್ಲ, ಕೃಷ್ಣನೇ ಜಯ ತಂದು ಕೊಡ್ತಾನೆ. ಅವನೇನೆಲ್ಲ ಬೇಕೋ ಅವ್ರಿಗೆ ನೋಡ್ತಾನೆ. ಅವ್ರ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ಓಕೆ, ನಂಬಿಕೆ ಇಲ್ಲಪ್ಪ, ನೀನ್ ಶಕ್ತಿ ನಂಬ್ಕೊಂಡಿದ್ಯಾ, ಓಕೆ ಶಕ್ತಿ. ಅದೇ ದುರ್ಯೋಧನನು ಹೋದ, ಅರ್ಜುನನು ಹೋದ, ಯಾರನ್ನ? ಕೃಷ್ಣನ ಸಹಾಯ ಪಡೆಯಕ್ಕೆ. ಫಸ್ಟ್ ಕೃಷ್ಣ ಮಲಗಿರ್ತಾನೆ, ಈ ವಿಷಯ ಎಲ್ಲ ಕಥೆ ಎಲ್ಲ ಗೊತ್ತು. ಕೃಷ್ಣ ಮಲಗಿರ್ತಾನೆ, ಅರ್ಜುನ ಹೋಗ್ಬಿಟ್ಟು ಫಸ್ಟ್ ಹೋಗಿದ್ದು ಯಾರು? ದುರ್ಯೋಧನ ಹೋಗ್ತಾನೆ. ದುರ್ಯೋಧನ ಹೋಗ್ಬಿಟ್ಟು ಕೃಷ್ಣ ಮಲಗಿದಾನೆ ಅಂತ ಅಂದ್ಬಿಟ್ಟು ಓಕೆ ಎಬ್ಬಿಸ್ಬಾರ್ದು ಅಂದ್ಬಿಟ್ಟು ಏನ್ ಮಾಡ್ತಾನೆ, ಅವನ ತಲೆ ಹತ್ರ ಒಂದು ಚೇರ್ ಹಾಕೊಂಡು ಕೂತ್ಕೋತಾನೆ. ತಲೆ ಹಿಂಗೆ ಕೃಷ್ಣ ಹಿಂಗೆ ಮಲಗಿದ್ರೆ ಅವನ ತಲೆ ಮೇಲೆ ಕೂತ್ಕೋತಾನೆ. ಕೃಷ್ಣ ಕಂಡ್ಬಿಟ್ರೆ ದುರ್ಯೋಧನ ಕಾಣಲ್ಲ, ಆ ಥರ ಕೂತಿರ್ತಾನೆ. ಯಾರು? ದುರ್ಯೋಧನ. ಸೊ ಅರ್ಜುನ ಹೋಗ್ತಾನೆ. ಆಮೇಲೆ ಅರ್ಜುನ ಓಕೆ, ದುರ್ಯೋಧನ ಬಂದಿರೋದು ನೋಡ್ತಾನೆ, ಕೃಷ್ಣ ಮಲಗಿರೋದು ನೋಡ್ತಾನೆ. ಸರಿ ಆಯ್ತು, ಕೃಷ್ಣ ಕಾಲ ಹತ್ರ ಕೂತ್ಕೋತಾನೆ ಕೆಳಗಡೆ. ಸರಿ, ಅರ್ಜುನ ಕೃಷ್ಣ ಕಾಲ ಹತ್ರ ಕೆಳಗಡೆ ಕೂತ್ಕೋತಾನೆ. ಸೊ ಕೂತ್ಕೋದಾಗ ಈ ಥರ ಇರ್ಬೇಕಾದ್ರೆ ಕೃಷ್ಣ ಓಕೆ, ಕೃಷ್ಣಂಗೆ ಗೊತ್ತಿರುತ್ತೆ ಈ ಥರ ಎಲ್ಲ ಆಗ್ತಾ ಇರೋದು. ಸೊ ಕೃಷ್ಣ ಎಚ್ಚರ ಆಗ್ತಾನೆ. ಎಚ್ಚರ ಆಗಿದ ತಕ್ಷಣ, ಕಣ್ಬಿಟ್ಟಿದ ತಕ್ಷಣ ಯಾರು ನೋಡ್ಬೇಕು? ಅರ್ಜುನ ನೋಡ್ಬೇಕು. ಕಾಲ ಹತ್ರ ಇರೋದು ಹಿಂಗ್ ಮಲಗಿದಾಗ ಅರ್ಜುನ ನೋಡ್ಬೇಕು. ಅರ್ಜುನ ಯಾವಾಗ ಬಂದೆ, ಯಾಕೆ ಎಬ್ಬಿಸ್ಲಿಲ್ಲ ನನ್ನ ಅಂತ ಕೇಳ್ತಾನೆ. ಸೊ ಅದಕ್ಕೆ ದುರ್ಯೋಧನ, ಕೃಷ್ಣ ನಾನು ಬಂದಿದ್ದೀನಿ ಅಂತಾನೆ. ಅವನ ಅಹಂಕಾರ ನೋಡಿ. ಸೊ ನಾನು ಓಕೆ ಆಯ್ತು, ಹೌದಾ ದುರ್ಯೋಧನ ನೀನು ಬಂದಿದ್ಯಾ? ಏನು ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಲ್ಲ? ಇಬ್ರು ಒಟ್ಟಿಗೆ ಸೇರಂಗಿಲ್ಲ, ಸೇರಿದ್ದೀರಾ? ಸೊ ನೀನು ಬಂದ, ಯಾವಾಗ ಬಂದೆ? ಸರಿ ಆಯ್ತು. ಆದ್ಮೇಲೆ ಏನ್ ಬಂದ್ರಿ ವಿಷಯ, ಏನಂತೆ, ಏನ್ ಬಂದ್ರಿ ಇಂದ? ಸೊ ಈ ತರ ಯುದ್ಧ ಆಗ್ತಾ ಇರೋದು ನಿನ್ಗೂ ಗೊತ್ತು, ಯುದ್ಧ ನಡೀತಾ ಇದೆ ಇಬ್ರು ಮಧ್ಯ. ಇವಾಗ ಯುದ್ಧಕ್ಕೆ ನೀನು ಸಹಾಯ ಕೇಳಕ್ ಬಂದಿದ್ದೀವಿ. ದುರ್ಯೋಧನ ಕೇಳ್ತಾನೆ, ಅರ್ಜುನನು ಹೇಳ್ತಾರೆ ನಾನು ನಿಂದು ಸಹಾಯ ಬೇಕು. ಯಾಕೆಂದ್ರೆ ಯಾದವ ಕೃಷ್ಣ ಸೈನ್ಯ, ನಾರಾಯಣಿ ಸೈನ್ಯ ಅಂದ್ಬಿಟ್ಟು ಒಂದು ಅಕ್ಷಣಿ ಸೈನ್ಯ ತುಂಬಾ ಪವರ್ಫುಲ್. ಅದನ್ನ ಯಾರು ಸೋಲ್ಸಕ್ಕೆ ಯಾರ ಕೈಲೂ ಆಗ್ತಾ ಇರಲ್ಲ. ನಿಜ ಏನಾರ ಅವ್ರು ಫೈಟ್ ಮಾಡಕ್ ನಿಂತ್ಕೊಂಡ್ರೆ ಆ ಥರ ಸೈನ್ಯ ಇರುತ್ತೆ. ಸೊ ಕೃಷ್ಣ ಹೇಳ್ತಾನೆ, ಸರಿ ಆಯ್ತಪ್ಪ, ನೀವಿಬ್ರು ಸಹಾಯ ಕೇಳ್ತಾ ಇದ್ದೀರಾ, ನಿಮ್ಮಿಬ್ರು ನನಗೆ ಬೇಕಾದವ್ರೆ. ಕೃಷ್ಣ ನೋಡಿ, ಇಷ್ಟಕ್ಕಿಂತ ಮುಂಚೆ ರಾಜಿ ಮಾಡಕ್ ಹೋಗ್ತಾನೆ, ದುರ್ಯೋಧನ ಒಪ್ಪಿರಲ್ಲ. ಮತ್ತೆ ದುರ್ಯೋಧನಿಗೆ ಎಷ್ಟೆಲ್ಲ ವಿಷಯ ಹೇಳಿರ್ತಾನೆ, ದುರ್ಯೋಧನ ಆದ್ರೂ ಒಪ್ಪಿರಲ್ಲ. ಪಾಂಡವ್ರ ಮೇಲೆ ನೀನು ಎಗನೆಸ್ಟ್ ಮಾಡ್ತಾ ಇದೆಯಾ, ನಾನು ಪಾಂಡವ್ರ ಕಡೆ ಇರೋನು ಅಂತಾನು ಕೃಷ್ಣ ತೋರಿಸಿರ್ತಾನೆ. ದುರ್ಯೋಧನ ಕಡೆ ದ್ವೇಷ ಇದೆ ಅಂತ ಗೊತ್ತು, ಪಾಂಡವ್ರ ಕಡೆ ಫೇವ್ರೇಟ್ ಆಗಿದ್ದಾನೆ ಅಂತ ದುರ್ಯೋಧನ ಗೊತ್ತು. ಇದಾಗಿದ್ರು ಕೂಡ ದುರ್ಯೋಧನ ನಾಚಿಕೆ ಬಿಟ್ಟು ಅವನ್ನೇ ಇದು ಸೈನ್ಯ ಕೇಳಕ್ ಹೋಗಿದ್ದಾನೆ. ಓಕೆ, ಕೃಷ್ಣಂದು ಕರುಣೆ ನೋಡಿ, ಕೃಷ್ಣ ಯಾವ ತರ ಗುಣ ಇದೆ. ಆಯ್ತಪ್ಪ, ನೀನ್ ಬಂದಿದ್ಯಾ, ಪರವಾಗಿಲ್ಲ, ಇಬ್ರು ಬಂದಿದ್ದೀರಾ, ನಾನು ಇಬ್ರಿಗೂ ಸಹಾಯ ಮಾಡ್ತೀನಿ. ಯಾಕೆಂದ್ರೆ ಇಬ್ರು ನನಗೆ ಬೇಕಾದವ್ರೆ. ಇಲ್ಲಿ ಕೃಷ್ಣನ್ ಮಾತು ಯಾವ ತರ ಇದೆ, ಒಳಗಡೆ ಪಾಂಡವ್ರ ಕಂಡ್ರೇ ಪಾಂಡವ್ರನ್ನೇ ಬೇಕಾಗಿರೋದು. ಆದ್ರೆ ಕೃಷ್ಣ ಆ ಥರ ಹೇಳ್ಬಾರ್ದು. ಓಕೆ, ಅವನು ಯಾವಾಗ್ಲೂ ಅದೇ ತರ ನಡ್ಕೊಬೇಕು. ನನ್ಗಿಬ್ರು ಬೇಕಾದವ್ರೆ, ನೀನು ಬೇಕು, ಅವನು ಬೇಕು. ಆಯ್ತು, ಈಗ ನಾನು ಹೇಳ್ತೀನಿ, ಏನಂತ ಹೇಳ್ತೀನಿ. ಈಗ ನಾನು ಒಂದ್ ಕಡೆ ಇರ್ತೀನಿ, ನನ್ನ ಸೈನ್ಯ ಒಂದ್ ಕಡೆ ಇರುತ್ತೆ. ನಾನು ಸೈನ್ಯ ಒಂದ್ ಕಡೆ, ನಾನು ಒಂದ್ ಕಡೆ ಡಿವೈಡ್ ಮಾಡ್ತೀನಿ. ನಾನು ಡಿವೈಡ್ ಮಾಡ್ಕೋತೀನಿ. ಈಗ ಇಬ್ಬರಲ್ಲಿ ನಿಮ್ಗೆ ಯಾವ್ದು ಬೇಕೋ ಆಯ್ಕೆ ಮಾಡ್ಕೊಳ್ಳಿ ಅಂತ ಬಿಡ್ತಾರೆ. ಕೃಷ್ಣ ಹೇಳ್ತಾನೆ, ಈಗ ಎರಡರಲ್ಲಿ ಇಲ್ಲ, ನಾನು ಬೇಕಂದ್ರೆ ನಾನು ಬರ್ತೀನಿ, ನನ್ನ ಸೈನ್ಯ ಬೇಕಂದ್ರೆ ನಾನು ಸೈನ್ಯನ ಕೊಡ್ತೀನಿ. ಒಂದ್ ಕಡೆ ನನ್ನ ಸೈನ್ಯ, ಇನ್ನೊಂದ್ ಕಡೆ ನಾನು. ಮತ್ತೆ ಇನ್ನೊಂದು ಕಂಡೀಷನು, ನಾನು ಅಸ್ತ್ರ ಇಟ್ಕೊಂಡು ಯುದ್ಧ ಮಾಡಲ್ಲ. ಯಾಕೆ ಅಂತಂದ್ರೆ ಆಲ್ರೆಡಿ ನಾನು ಅಸ್ತ್ರ ಬಿಟ್ಟಿದ್ದೀನಿ, ತುಂಬಾ ಯುದ್ಧ ಆಗಿದೆ, ನಾನು ಯುದ್ಧ ಮಾಡಿ ಸಾಕಾಗಿದೆ, ಅಸ್ತ್ರ ಬಿಟ್ಬಿಟ್ಟಿದ್ದೀನಿ. ಇನ್ನು ಅಸ್ತ್ರ ಇಟ್ಕೊಂಡು ಯುದ್ಧ ಮಾಡಲ್ಲ, ಸುಮ್ಮನೆ ನಾನು ಇರ್ತೀನಿ ಅಷ್ಟೇ, ಒಬ್ಬನ ಕಡೆ ಇರ್ತೀನಿ. ಈಗ ನನ್ನನ್ನು ಆಯ್ಕೆ ಮಾಡ್ಕೋತೀರಾ, ಇಲ್ಲ ನನ್ನ ಸೈನ್ಯ ನನ್ನ ಸೈನ್ಯ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಮಾಡುತ್ತೆ. ನನ್ನ ಸೈನ್ಯ ಬೇಕೋ ಇಲ್ಲ ನಾನು ಬೇಕು ಅಂತ ನೀವೇ ಡಿಸೈಡ್ ಮಾಡಿ ಅಂತಾನೆ. ಇದನ್ನ ಆಯ್ಕೆ ಯಾರು ಕೊಡ್ತಾರೆ ಗೊತ್ತಾ? ಅರ್ಜುನಂಗೆ ಕೊಡ್ತಾರೆ. ಯಾಕೆ? ಅರ್ಜುನ ದುರ್ಯೋಧನಿಗಿನ್ನ ಚಿಕ್ಕವನು ಅಂತ. ಯಾವಾಗ್ಲೂ ಚಿಕ್ಕವ್ರಿಗೆ ಫಸ್ಟ್ ಚಾನ್ಸ್, ಅದಕ್ಕೋಸ್ಕರ ಚಿಕ್ಕವನಿಗೆ ಕೊಡ್ತಾರೆ. ಯಾರು ಅರ್ಜುನಿಗೆ ಆಯ್ಕೆ ಮಾಡ್ಕೊಳ್ಳಿ ಬಿಡ್ತಾರೆ. ಅರ್ಜುನ ಏನ್ ಮಾಡ್ತಾನೆ? ಕೃಷ್ಣ ಎಂದೂ ಮುಂದೆ ನೋಡಲ್ಲ. ಕೃಷ್ಣ ನನ್ನ ಕಡೆ ಇರು ಅಂದ್ಬಿಡ್ತಾನೆ, ನೀನು ನನಗೆ ಬೇಕು ಅಂದ್ಬಿಡ್ತಾನೆ. ಸೊ ದುರ್ಯೋಧನ ಖುಷಿ ಆಗೋಗುತ್ತೆ. ಕೃಷ್ಣ ಯುದ್ಧ ಮಾಡಲ್ಲ, ಫಸ್ಟ್ ಆಫ್ ಆಲ್ ಅಸ್ತ್ರ ಇಟ್ಕೊಂಡು ಯುದ್ಧ ಮಾಡಲ್ಲ. ಅವನ್ನ ತಗೊಂಡು ಏನ್ ಮಾಡೋದು? ಸೈನ್ಯ ಇದ್ರೆ ಒಂದು ಅಕ್ಷಣಿ ಸೈನ್ಯ, ತುಂಬಾ ಪವರ್ಫುಲ್ ಸೈನ್ಯ ಇರ್ಲಿ ಅಂತ ಒಪ್ಕೊಬಿಡ್ತಾನೆ. ನೋಡಿ ಯಾವ ತರ ಮೆಂಟಾಲಿಟಿ. ಕೃಷ್ಣನ್ ಬಗ್ಗೆ ನಂಬಿಕೆ, ಕೃಷ್ಣನ್ ಬಗ್ಗೆ ವಿಶ್ವಾಸ, ಕೃಷ್ಣ ಇದು ನಾನು ಗೆಲ್ತೀನಿ ಅಂತ ನಂಬಿಕೆ ಇಲ್ಲ ಅಂದ್ರೆ ಮುಗುದ್ದೋಯ್ತು. ಅದು ನಾರಾಯಣಿ ಸೈನ್ಯ ಇರ್ಲಿ, ಅದಕ್ಕಿಂತ ಕೋಟಿ ಸೈನ್ಯ ಬರ್ಲಿ. ಸೊ ಇವಾಗ ದುರ್ಯೋಧನ ತುಂಬಾ ಖುಷಿ ಆಗ್ಬಿಡುತ್ತೆ. ಆಯ್ತಾಯ್ತು ದುರ್ಯೋಧನ ನೀನ್ ಕೃಷ್ಣ ಇಟ್ಕೋ ಅನ್ಬಿಟ್ಟು ಇಮಿಡಿಯೇಟ್ ಹೊಟ್ಟಾಗ್ತಾನೆ. ಯಾಕಂದ್ರೆ ಬದಲಾವಣೆ ಆಗ್ಬಿಟ್ಟದ್ದು ಅಂದ್ಬಿಟ್ಟು. ಸರಿ ಹೋಯ್ತು, ಇವಾಗ ನಾನು ಬಂದಿದ್ದೆ ಎಲ್ಲ ಸರಿ ಹೋಯ್ತು, ನಾನು ಬಂದಿದ್ದೆ ಎಲ್ಲ ಕಾರ್ಯ ಸರಿ ಹೋಯ್ತು ಅಂತ ಅವನ ಭಾವನೆ. ಸರಿ ಅರ್ಜುನ, ನೀನು ದುರ್ಯೋಧನ ಇಟ್ಕೋ ಕೃಷ್ಣನ್ ಇಟ್ಕೊ ಅಂದ್ಬಿಟ್ಟು ದುರ್ಯೋಧನ ಹೋಗ್ಬಿಡ್ತಾನೆ. ಸೊ ದುರ್ಯೋಧನ ಹೋಗಿದ್ ನೋಡಿ ಕೃಷ್ಣಗೆ ಆಯ್ತು. ಕೃಷ್ಣ ಅರ್ಜುನ ಕಡೆ ತಿರ್ಗಾರೆ, ಅರ್ಜುನ ಮೂರ್ಖ, ನೀನ್ ಎಂತ ಮೂರ್ಖ ಇರ್ಬೋದು, ಬೇಕು ಅಂತ ಕೇಳ್ತಾನೆ. ನೀನ್ ಎಂತ ಮೂರ್ಖ ಇರ್ಬೋದು,
ನೀನು ನನ್ನ ಸೈನ್ಯ ಕೇಳ್ಕೊಂಡಿದ್ರೆ ಎಷ್ಟು ಚೆನ್ನಾಗಿದೆ. ನಾನು ಬೇರೆ ಅದು ಅಲ್ದಿರ ಅಸ್ತ್ರ ಇಟ್ಕೊಂಡು ಯುದ್ಧ ಮಾಡಲ್ಲ. ನಾನು ತಗೊಂಡು ಏನ್ ಮಾಡ್ತೇನೆ ನೀನು? ನನ್ನ ಸೈನ್ಯ ಇಟ್ಕೊಬೋದಿತ್ತಲ್ವ ನೀನು? ನಿನ್ಗೆ ಫಸ್ಟ್ ಚಾನ್ಸ್ ಸಿಕ್ಕಿದ್ದು, ನೀನ್ ಮೂರ್ಖ ಅಲ್ವಾ ಅಂತ ಕೃಷ್ಣ ಅಂತಾನೆ. ಅದಕ್ಕೆ ಅರ್ಜುನ ಅಂತಾನೆ, ಕೃಷ್ಣ ನೀನ್ ಯಾರು ಅಂತ ಗೊತ್ತು, ನೀನು ಒಬ್ಬ ಇದ್ರೆ ನಾನು ಬೇಕಾದ್ರೆ 3 ಲೋಕ ಬೇಕಾದ್ರೆ ಗೆಲ್ತೀನಿ ಅಂತಾನೆ. ಇನ್ನೊಬ್ಬ ನನ್ನ ಕಡೆ ಇದ್ರೆ, ನಿನ್ನ ಸಹಾಯ ನನ್ಗೆ ಇದ್ರೆ ನಾನೇನ್ ಹೇಳ್ತೇನೆ, 3 ಲೋಕ ಗೆಲ್ಬಲ್ಲೆ. ನಾರಾಯಣ ಸಂತಕೊಂಡು ಏನ್ ಮಾಡ್ಲಿ ನಾನು? ಸೊ ಅಂದ್ರೆ ಅರ್ಥ ಏನು ಇಲ್ಲಿ ನೋಡಿ, ಎಷ್ಟು ನಂಬಿಕೆ ಇದೆ ಅಂತ. ಈ ತರ ನಂಬಿಕೆಯಿಂದನೇ ಕೃಷ್ಣ ಅವನಿಗೆ ಸಹಾಯ ಮಾಡಿದ್ದು, ಕೃಷ್ಣ ಅವನ ಕಡೆ ಹೋಗಿದ್ದು. ಕೃಷ್ಣನ್ ಗೊತ್ತು ದುರ್ಯೋಧನ ಗ್ಯಾರಂಟಿ ಅವನ ಕಡೆನೇ ಹೋಯ್ತಾನೆ, ನಾನು ಇವನ್ ಕಡೆ. ದುರ್ಯೋಧನ ಕೇಳಿದ್ರು ಕೂಡ ಏನಾರ ಪ್ಲಾನ್ ಮಾಡಿ ಕೃಷ್ಣ ಅವನ ಮಾತನ್ ಚತುರತೆಯಿಂದ ಏನ್ ಮಾಡ್ತಿದ್ದ, ಅರ್ಜುನ್ ಕಡೆನೆ ಬರ್ತಿದ್ದ. ಕೃಷ್ಣನ್ಗೆ ಹೇಳ್ಕೊಡ್ಬೇಕೆ ಮಾತು, ಸೊ ಬರ್ತಿದ್ದ. ಅದಕ್ಕೋಸ್ಕರನೇ ಅವನ್ಗೆ ಚಾನ್ಸ್ ಬಿಟ್ಟ. ನೋಡಿ ಇಲ್ಲಿ ಕೃಷ್ಣ ಎಲ್ಲ ಗೊತ್ತಿದ್ರು ಕೂಡ, ಏನೇ ಇದ್ರು ಕೂಡ ಅವನೇನು ಮಾಡಲ್ಲ, ನಮ್ಗೆ ಚಾನ್ಸ್ ಕೊಡ್ತಾನೆ. ಯಾಕೆಂದ್ರೆ ಸ್ವತಂತ್ರ ಇದೆ ನಮ್ಗೆ, ಅದಕ್ಕೆ ಈ ತರ ಕೊಡೋದು. ಯಾಕೆ ಕೃಷ್ಣ ಗೊತ್ತಿದ್ರು ಆತರ ಮಾಡ್ಲಿಲ್ಲ? ಯಾಕೆ ಯುದ್ಧ ನಡೆಸ್ಬೇಕಿತ್ತು? ಯಾಕೆ ಇಷ್ಟೊಂದು ಜನ ಸಂಹಾರ ಮಾಡ್ಬೇಕಿತ್ತು? ಇದೆಲ್ಲ ಪ್ರಶ್ನೆಗಳು ಬರ್ತವೆ. ಅದೇ ಕೃಷ್ಣ ಇಲ್ಲಿ ಜೀವಿದು ಸ್ವತಂತ್ರಕ್ಕೆ ಬಿಟ್ಟಿದ್ದಾನೆ. ದುರ್ಯೋಧನ ಅಷ್ಟು ಕೆಟ್ಟವನು ಗೊತ್ತು ಅವನಿಗೆ. ಅವ್ನಿಗೆ ಎಳ್ಳಷ್ಟು ಕಿಂಚಿತ್ ಬಗ್ಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ, ಧರ್ಮ ಆಚರಣೆ ಮಾಡ್ತಾ ಇಲ್ಲ. ಇದಕ್ಕಿಂತ ಎಷ್ಟು ಅಧರ್ಮ ಮಾಡಿದ್ದಾನೆ. ಈವನ್ ದ್ರೌಪದಿನ ಅವಮಾನ ಮಾಡಿದಾನೆ, ಅದಕ್ಕಿನ್ನ ಧರ್ಮ ಇಮಿಡಿಯೇಟ್ ಆಗಿ ಕೊಂದ್ಬಿಡ್ಬೇಕಾಯ್ತು ಅಲ್ಲಿ ಕೃಷ್ಣ ಅವನ್ನ. ಆದ್ರೂ ಚಾನ್ಸ್ ಕೊಡ್ತಾ ಇದ್ದಾನೆ. ಅದೆಷ್ಟಕ್ಕೂ ಇದನ್ನ ರಾಜಿ ಮಾಡಕ್ ಹೋದಾಗ ದುರ್ಯೋಧನ ಅವನ್ನ ಬಂಧನ ಮಾಡಕ್ ಬಂದಿದ್ದ ಕೃಷ್ಣನ. ಹಂಗಿದ್ರು ಕೂಡ ದುರ್ಯೋಧನ ಚಾನ್ಸ್ ಕೊಡ್ತಾ ಇದ್ದಾನೆ. ಈ ತರ ಚಾನ್ಸ್ ಕೊಟ್ರು ಕೂಡ ಅವನಲ್ಲಿ ಏನಿಲ್ಲ, ಕೃಷ್ಣ ಮೇಲೆ ನಂಬಿಕೆ ಬಂದಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ. ಸೊ ಇಂಥ ಟೈಮಲ್ಲಿ ಕೃಷ್ಣ ಸಂಹಾರ ಮಾಡಿದ್ರೆ ಏನ್ ಮಾಡ್ತಾನೆ? ಸೊ ಇಲ್ಲಿ ನಮ್ಗೆ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ, ಸ್ವತಂತ್ರ ಕೊಟ್ಟಿರೋದ್ರಿಂದ ಇದೆಲ್ಲ ಆಗ್ತಾ ಇರೋದು. ಆ ಸ್ವತಂತ್ರ ಮಿಸ್ಯೂಸ್ ಮಾಡಿದಾಗ ನಾವು ಅವನ ಶಕ್ತಿನೇ ನಾವು ಬೇಡ್ಕೋತೀವಿ, ಕೃಷ್ಣನ ಬೇಡ್ಕೊಳ್ಳಲ್ಲ. ಈ ನಮ್ಗಿರಂತ ಸ್ವತಂತ್ರ ಕೃಷ್ಣ ಮೇನ್ ಆಗಿ ಇದನ್ನ ನೋಡ್ತಾನೆ, ಮುಖ್ಯವಾಗಿ ಇದನ್ನ ಅವನು ಗಮನಿಸೋದು. ಸ್ವತಂತ್ರ ಕೊಟ್ಟಿದ್ದೀನಿ, ಇವನು ಹೆಂಗ್ ಯೂಸ್ ಮಾಡ್ತಾನೆ. ಸ್ವತಂತ್ರ ಕೊಡ್ತಾರೆ ಮಾಡಿದ್ರೆ ಎಲ್ಲ ಗೊಂಬೆಗಳು ಆಗ್ಬಿಡ್ತಿದ್ವಿ, ನಾವೊಂದು ಪ್ರಾಣಿ ಆಗ್ಬಿಡ್ತಿದ್ವಿ. ಪ್ರಾಣಿಗೆ ಸ್ವತಂತ್ರ ಇಲ್ಲ, ನಾವು ಪ್ರಾಣಿ ಕಟ್ಟಾಕಿದೀವಿ, ಕಟ್ಟಾಕ್ಸ್ಕೊತಾ ಇದೆ, ಸ್ವತಂತ್ರ ಇಲ್ಲ. ನಮ್ಗೆ ಆತರ ಇದೆಯಾ? ಬೇಕಾದ್ರೆ ಕಟ್ಟಾಕಿದ್ರೆ ಬಿಚ್ಕೋಬೋದು ನಾವು. ಸೊ ಈ ತರ ಸ್ವತಂತ್ರ ಇಲ್ಲದೆ ಇರೋದ್ರಿಂದ ಈ ಒಂದು ಪರಿಸ್ಥಿತಿ. ಎಲ್ಲಿ ಈ ವಿಷಯ ಏನಾಗಿದೆ, ದುರ್ಯೋಧನ ಆತರ ಆಗಿದ್ದ. ಓಕೆ, ಅರ್ಜುನ ಕೇಳಿದಾಗ ಅರ್ಜುನ ಕೃಷ್ಣ ನೀನು ಒಬ್ಬ ಇದ್ರೆ ನಾನು ಬೇಕಾದ್ರೆ 3 ಲೋಕ ಗೆಲ್ಬಲ್ಲ, ಇದ್ರಲ್ಲಿ ಏನ್ ದೊಡ್ಡ ವಿಷಯ, ನೀನ್ ಬಾ ನನ್ನ ಕಡೆ ಅಂತ. ಅದಕ್ಕೆ ಈ ಒಂದು ಭಾವನೆಯಿಂದನೇ ಬಂದದ್ವಿ. ಅದಕ್ಕೆ ಏನಾಗ್ಬೇಕು, ನಾನು ನಿನ್ ಕಡೆ ನಾನು ಸಾರಥಿ ಆಗೋದು. ಕೃಷ್ಣನ್ಗೆ ಎಲ್ಲಿಲ್ಲದ ಖುಷಿ ಆಗ್ಬಿಡುತ್ತೆ. ಸಾರಥಿ ಆಗೊಂದಿದ ತಕ್ಷಣ ನಾನು ಸಾರಥಿ ಆಗಿರೋ ಸಾಕು, ನಾನು ಯುದ್ಧ ಮಾಡಲ್ಲ, ಏನಪ್ಪ ಮಾಡ್ಲಿ ನನಗೆ, ಕೃಷ್ಣ ಏನು ಮಾಡ್ಬೇಡ, ನನಗೆ ನನ್ನ ಸಾರಥಿ ಆಗಿರಿ ನೀವು. ಕೃಷ್ಣ ಅಂತಾನೆ, ನಾನು ಸಾರಥಿ ಆಗದ? ನಿನ್ಗೆ ತಮಾಷೆ ಆಡ್ತಾ ಇದೀಯಾ? ನಾನ್ ಎಂತ ವ್ಯಕ್ತಿ, ನಾನು ನಿನ್ಗೆ ಸಾರಥಿ ಆಗದ ಅನ್ನ? ಏನಂದ? ಖುಷಿ ಆಗೋಯ್ತು, ತುಂಬಾ ಖುಷಿ ಆಗೋಯ್ತು. ಯಾಕೆ ಖುಷಿ ಆಗುತ್ತೆ? ಯಾಕೆ ಕೃಷ್ಣನ್ಗೆ ಖುಷಿ ಆಯ್ತು? ಸಾರಥಿ ಆಗೋದೇನು ಒಳ್ಳೆ ಕೆಲ್ಸನಾ? ಗಾಡಿ ಓಡಿಸೋದು? ಭಕ್ತರಿಗೆ ಸೇವೆ ಮಾಡೋದಂದ್ರೆ ಭಗವಂತನ ಖುಷಿ. ಭಕ್ತರಿಗೆ ಸೇವೆ ಮಾಡೋದಂದ್ರೆ ಭಗವಂತನಿಗೆ ಎಲ್ಲಿಲ್ಲದ ಖುಷಿ. ಯಾಕೆ ಅಂತಂದ್ರೆ ಪ್ರಭುಪಾದ ಮುಂದೆ ಹೇಳ್ತಾರೆ ಒಂದ್ ಕಡೆ, ಭಕ್ತರು ಭಗವಂತನಿಗೆ ಸೇವೆ ಮಾಡ್ತಾ ಇರೋದು ಇದು ನಾರ್ಮಲ್ ವಿಷಯ, ಹೌದಾ? ಅದು ಯಾವಾಗ್ಲೂ ಮಾಡ್ತಾ ಇರ್ತಾನೆ. ಭಗವಂತನ್ಗೆ ಈ ಕಡೆ ಭಗವಂತ ತನ್ನ ಪ್ರೀತಿ ಅವನು ತೋರಿಸ್ಬೇಕು, ಇಲ್ಲಿ ಭಕ್ತನೇ ಪ್ರೀತಿ ತೋರಿಸ್ತಾ ಇರ್ತಾನೆ ಯಾವಾಗ್ಲೂ. ಭಗವಂತನಿಗೆ ಒಂಥರ ಕಸಿವಿಸಿ ಆಗ್ತದೆ, ಅರೆ ನಾನು ನನ್ನ ಭಗವಂತನಿಗೆ ಏನು ಮಾಡ್ತಾ ಇಲ್ವ, ಮತ್ತೆ ಪ್ರೀತಿ ತೋರಿಸ್ತಾ ಇಲ್ವಲ್ಲ, ಏನ್ ಕೊಡೋದು ಅಂತ ಕಾಯ್ತಾ ಇರ್ತಾನೆ. ಯಾವಾಗ ಭಕ್ತರು ಭಕ್ತರು ಏನು ಕೇಳೋದೇ ಇಲ್ಲ, ಕೇಳಿದ್ರೆ ತಾನೇ ಭಗವಂತ ಏನಾರ ಒಂದ್ ಮಾಡೋದು. ಭಕ್ತರು ಏನು ಕೇಳಿದ್ರ ಸುಮ್ನೆ ಅವರು ಪ್ರೀತಿ ಮಾಡ್ತಾ ಇದ್ದಾಗ ಭಗವಂತನು ಪ್ರೀತಿ ಮಾಡ್ಬೇಕು, ಭಗವಂತನು ಅವ್ರಿಗೆ ಏನಾರ ಆದಾನ ಪ್ರದಾನ ಮಾಡ್ತಾ ಇರ್ಬೇಕು. ಇವಾಗ ನೀವ್ ಯಾರಿಗಾರ ಗಿಫ್ಟ್ ಕೊಟ್ರೆ ಅವರು ಗಿಫ್ಟ್ ಕೊಟ್ರಲ್ಲಪ್ಪ ಖುಷಿ ಆಗೋದು, ನಿಮ್ಗೆ ಖುಷಿ ಆಗೋದು ಯಾವಾಗ ಅವ್ರು ಏನಾರ ಕೊಡ್ತಾ ಇದ್ದಾಗ. ಇಲ್ಲ ನೀವೇ ಕೊಡ್ತಾ ಇದ್ದೀನಿ ಅಂತಂದ್ರೆ ಈಗ ಈಸ್ಕೊಡ್ತಾ ಅವ್ರಿಗೆ ಏನಾಗ್ತಾಳೆ ಹೇಗುತ್ತೆ ಹೇಳಿ? ಕಸಿವಿಸಿ ಆಗ್ತಾರಲ್ವ ಅವ್ನಿಗೆ, ಅರೆ ಇದೇನು ಅವರೇ ಕೊಡ್ತಾ ಇದಾರೆ ನಾವೇನು ಮಾಡ್ತಾ ಇಲ್ಲ ಅಂತ ಕಸಿವಿಸಿ ಆಗಲ್ವಾ? ಇದು ನಾರ್ಮಲ್ ಜನದಲ್ಲಿ ಆಗೋದಿಲ್ಲ, ಆದ್ರೆ ಭಕ್ತ ಆದವನ್ಗಂತೂ ಇದು ತುಂಬಾ ಆಗ್ತಾ ಇರುತ್ತೆ. ಸೊ ಕೃಷ್ಣ ಈಸ್ಕೊತಾ ಇರ್ತಾನೆ ಯಾವಾಗ್ಲೂ, ಆದ್ರೆ ಏನು ಕೊಡ್ತಾ ಇರಲ್ಲ. ಅವಾಗ ಏನಾರ ಭಕ್ತ ಕೇಳಿದ ತಕ್ಷಣ ಏನ್ ಮಾಡ್ತಾನೆ, ಇಮಿಡಿಯೇಟ್ ಕೊಟ್ಬಿಡ್ತಾನೆ. ಇಲ್ಲಿ ಅರ್ಜುನ ಕೇಳಿದ್ದೆ ತಡ, ಕೃಷ್ಣ ಏನ್ ಮಾಡ್ತಾನೆ, ತುಂಬಾ ಖುಷಿಯಾಗಿ ಒಪ್ಕೊಬಿಡ್ತಾನೆ, ಆಯ್ತು ನಾನು ಸಾರಥಿ ಆಗ್ತೀನಿ.
ಎಂತ ನಿಕೃಷ್ಟದ ಕೆಲಸ ನೋಡಿ ಅದು. ಆ ಇದಕ್ಕಿನ್ನ ನಿಕೃಷ್ಟವಾಗಿ ಮಾಡ್ತಾನೆ ಕೃಷ್ಣ. ಅದ್ಭುತ ವ್ಯಕ್ತಿ ಅಂದ್ರೆ ಅದ್ಭುತ ವ್ಯಕ್ತಿ. ಇದೇ ಧೃತರಾಷ್ಟ್ರ, ಇದೇ ಯುಧಿಷ್ಠಿರ ಮಹಾರಾಜು ಇದ್ ಮಾಡ್ತಾನೆ, ಏನೋ ರಾಜಸ್ವ ಯಜ್ಞ. ಕೃಷ್ಣ ಏನ್ ಮಾಡ್ತಾನೆ, ಯಾವ ಕೆಲಸ ವಹಿಸ್ಕೊತಾನೆ ಅಲ್ಲಿ, ಬಂದವ್ರ ಹತ್ರ ಚಪ್ಲಿಸಿ ಇಟ್ಕೊಳ್ಳೋದು, ಅವ್ರ ಕಾಲ್ ತೊಳೆದು ಒಳಗಡೆ ಕಳ್ಸೋದು ಕೆಲಸ ವಹಿಸ್ಕೊತಾನೆ. ಯಾರಾದ್ರೂ ಮಾಡ್ತೀವ ನಾವು? ನಾವಲ್ಲ. ಹೋಗಿ ದೊಡ್ಡ ದೊಡ್ಡ ವ್ಯಕ್ತಿಗಳಂತೂ ಮಾಡ್ಲದೇ ಇಲ್ಲ ಬಿಡಿ ಈ ಕೆಲಸ ಅಲ್ವಾ. ಸಣ್ಣ ವ್ಯಕ್ತಿಗಳು ಕೂಡ ಮಾಡಿ ಅಂತಂದ್ರೆ ಏನಂತಾರೆ, ನಾನು ಈ ಕೆಲಸ ಮಾಡ್ಲಾ, ಎಷ್ಟು ಸಂಬಳ ಕೊಡ್ತೀಯಾ, ಇಷ್ಟು ಸಂಬಳಕ್ಕೆ ಇದು ಮಾಡ್ಲಾ, ನಾನು ಸಂಬಳ ಕೊಡ್ತಾ ಇದ್ರು ಕೂಡ ಮಾಡಲ್ಲ. ಅಂಥದ್ರಲ್ಲಿ ಕೃಷ್ಣ ಅಂತ ವ್ಯಕ್ತಿ ಬರೋರೆಲ್ಲ ಯಾರು ಅಂತ ನೀವೆಲ್ಲ ಬರೋರೆಲ್ಲ ಒಲಿ ಭಕ್ತೃ ಪದ ತೊಳಿತೀನಿ ಅಂತ ಪರವಾಗಿಲ್ಲ, ಭಕ್ತರು ಅಂತ ದುರ್ಯೋಧನನೂ ಬರ್ತಾನೆ, ದುರ್ಯೋಧ ಪಾದನೂ ತೊಳಿತಾನೆ ನೋಡು. ಭಕ್ತರಿಗೋಸ್ಕರ ಎಂತ ನಿಕೃಷ್ಟ ಭಾವನೆ, ಎಂತ ಇದನ್ನ ಮಾಡ್ತಾನೆ ಕೃಷ್ಣ ಅಂತ. ಸೊ ಇಂಥವನ್ನ ನಂಬ್ಕೊಂಡ್ರೆ ನಮ್ಗೆ ಭಯ ಆಗೋ ಚಾನ್ಸ್ ಇದೆಯಾ? ಇದಕ್ಕೆ ಕೃಷ್ಣನ ನಂಬ್ಕೊಂಡು ನಾವು ಜೀವನ ಮಾಡಿದ್ರೆ, ಕೃಷ್ಣನ ನಂಬ್ಕೊಂಡ್ರೆ ನಮ್ಗೆ ಜೀವನದಲ್ಲಿ ಭಯನೇ ಇಲ್ಲ. ಭಯ ಯಾಕೆ ಪಡ್ಬೇಕು ಹೇಳಿ? ಕೃಷ್ಣ ಅವಶ್ಯವಾಗಿ ನಮ್ಮ ರಕ್ಷಣೆ ಮಾಡ್ತಾನೆ. ಎಂತೆಂಥವ್ರನ್ನ ರಕ್ಷಣೆ ಮಾಡಿದ್ದಾನೆ, ಎಂತೆಂಥವ್ರಿಗೂ ಏನೇನೋ ಕೊಡ್ತಾ ಇದ್ದಾನೆ. ಇನ್ನು ಅವನ ಸ್ವಲ್ಪನಾದ್ರೂ ಅವನ ಕಡೆ ನಾವು ಸ್ವಲ್ಪ ಇದು ಮಾಡ್ತಾ ಇದ್ದಾಗ ಭಗವಂತ ಕೊಡಲ್ವಾ? ನಂಬಿಕೆ ಬೇಕಷ್ಟೇ ಇಲ್ಲಿ ನಮ್ಗೆ. ತುಂಬಾ ವಿಷಯ, ದೊಡ್ಡ ವಿಷಯ ಅಂತಂದ್ರೆ ಕೃಷ್ಣ ಮೇಲೆ ನಂಬಿಕೆ. ಕೃಷ್ಣ ನಮ್ಮನ್ನ ಕಾಪಾಡ್ತಾನೆ. ಈ ನಂಬಿಕೆ ಇದ್ರೆ ಗ್ಯಾರಂಟಿ ಕೃಷ್ಣ ಕಾಪಾಡ್ತಾನೆ. ಈ ಭಕ್ತಿಲಿ ಹೆಚ್ಚು ಕಡಿಮೆ ಆಗ್ಬೋದು ಬಿಡಿ, ನೀವು ಭಕ್ತಿ ಮಾಡೋಕೆ ಹೆಚ್ಚು ಕಡಿಮೆ ಆಗ್ಬೋದು, ಭಕ್ತಿಲಿ ಅಪರಾಧ ಆಗ್ಬೋದು, ತಪ್ಪಾಗ್ಬೋದು, ಪಾಪ ಮಾಡ್ಬೋದು, ಇವೆಲ್ಲ ಆಗ್ತಾ ಇರ್ತವೆ. ಆದ್ರೆ ನಂಬಿಕೆ ಬೇಕು ನಮ್ಗೆ, ಸಿಂಪಲ್ ನಂಬಿಕೆ. ಆ ನಂಬಿಕೆ ಇದ್ರೆ ಗ್ಯಾರಂಟಿ ನಮ್ಮನ್ನ ಕೃಷ್ಣ ಕಾಪಾಡ್ತಾನೆ. ಸೊ ಇದಕ್ಕೆ ಎಷ್ಟು ಒಂದ್ ಕಡೆ ಉದಾಹರಣೆ ಕೊಡ್ತಾನೆ ಕೃಷ್ಣ. ಎಷ್ಟೊಂದ್ ಕಡೆ ನಂಬಿಕೆ ಯಾವ ತರ ಇದಾಗುತ್ತೆ ನಮ್ಗೆ. ನಂಬಿಕೆ, ಕೃಷ್ಣ ನಂಬಿಕೆಯಲ್ಲಿ ಯಾವ ತರ ನಮ್ಗೆ ಇದು ಮಾಡ್ತಾನೆ ಅಂತ. ಈವನ್ ನಮ್ಗೆ ಅಹಂಕಾರ ಬಂದು, ಅರ್ಜುನಿಗೆ ಎಷ್ಟೋ ಸರಿ ಅಹಂಕಾರ ಬಂತು. ಕೃಷ್ಣ ಅರ್ಜುನ ಕೈ ಬಿಡ್ಲಿಲ್ಲ. ಅರ್ಜುನಿಗೆ ಎಷ್ಟೋ ಸರಿ ಅಹಂಕಾರ ಬಂತು, ದೊಡ್ಡ ಅಹಂಕಾರನ ಬಂತು ಅವನಿಗೆ, ನಾನೇ ಮಾಡ್ತೀನಿ ಅಂತ. ಆದ್ರೂ ಕೂಡ ಅವನ ಅಹಂಕಾರದಲ್ಲಿ ಸೋತ್ರು ಕೂಡ ಕೃಷ್ಣ ಇಮಿಡಿಯೇಟ್ ಆಗಿ ಕಾಪಾಡ್ತಾನೆ ಅವನ್ನ. ಯಾಕೆ? ಒಂದ್ಸರಿ ನನ್ನ ಮೇಲೆ ನಂಬಿಕೆ ಬಂದ್ಬಿಟ್ಟಿದೆ. ಮಧ್ಯೆ ಸ್ವಲ್ಪ ಅಹಂಕಾರ ಪಟ್ಟು ಸ್ವಲ್ಪ ನಾನು ಬಿಡ್ತಾ ಇದ್ರು ಕೂಡ ನಾನು ಚಿಂತೆ ಮಾಡೋನಿಲ್ಲ. ಅವ್ನ ಒಳಗಡೆ ಇದ್ದೇ ಇದೆ ನನ್ನ ಮೇಲೆ ನಂಬಿಕೆ. ಒಂದ್ಸರಿ ಏನಾಗುತ್ತೆ, ದ್ವಾರಕದಲ್ಲಿ ದ್ವಾರಕಾ ಪಟ್ಟಣಕ್ಕೆ ಹೋಗಿರ್ತಾರೆ. ಯಾರು? ಪಾಂಡವರು ತುಂಬಾ ಜನ ಹೋಗಿರ್ತಾರೆ. ಏನೋ ಒಂದು ವಿಷಯ ಇರ್ತಾರೆ, ಸೂರ್ಯಗ್ರಹಣ ಆಗಿರುತ್ತೆ ಆಕ್ಚುಲಿ ಒಂದು ಕ್ಷೇತ್ರದಲ್ಲಿ. ಆ ಸೂರ್ಯಗ್ರಹಣನೆಲ್ಲ ಮುಗಿಸ್ಬಿಟ್ಟು, ಸೂರ್ಯಗ್ರಹಣನೆಲ್ಲ ಮುಗಿಸ್ಕೊಂಡು ಇದು ಪಾಂಡವರೆಲ್ಲರೂ ದ್ವಾರಕಾಗೆ ಹೋಗ್ತಾರೆ. ದ್ವಾರಕಾದಲ್ಲಿ ಕೃಷ್ಣ ಇರ್ತಾನೆ, ದ್ವಾರಕಾದಲ್ಲಿ ಎಲ್ಲ ಇರ್ತಾರೆ, ಸಾಮ ಮತ್ತೆ ಅವನ ಮಕ್ಳುಗಳು ಮೊಮ್ಮಕ್ಳುಗಳು ಎಲ್ಲ ಇರ್ತಾರೆ. ಹೆಚ್ಚಾಗಿ ಬಲರಾಮ್ ಇರ್ತಾರೆ ಕೃಷ್ಣ ಜೊತೆ. ಇದೆಲ್ಲ ಇರ್ಬೇಕಾದ್ರೆ ಪಾಂಡವರು ಬಂದಿರ್ತಾರೆ. ಈಗ ಏನಾದ್ರು ಒಂದು ಪೀಸ್ ಕೊಡ್ಬೇಕು, ಏನ್ ಮಾಡೋದು ಅಂತ ಕೃಷ್ಣ ಏನ್ ಮಾಡ್ತಾನೆ, ಎಲ್ಲರಿಗೂ ಬಂದಾಗೆಲ್ಲ ತುಂಬಾ ಹಬ್ಬ ಮಾಡ್ಬೇಕಲ್ಲ, ಹಬ್ಬ ಮಾಡೋ ಸುಮ್ನೆ ಮಾಡೋದಾ, ಏನೋ ಒಂದು ನೆಪ ಇರ್ಬೇಕು. ಸೊ ಇದನ್ನು ತಿಳ್ಕೊಳ್ಳಿ ನೀವು ವಿಷಯದಲ್ಲಿ. ಏನಾರ ಬಂದಾಗ ಭಗವಂತನ ಕಾರ್ಯನೋ ಏನೋ ಒಂದು ಕಾರ್ಯ ಮಾಡ್ಬಿಟ್ಟು ಭಗವಂತನ ಕೊಟ್ಬಿಟ್ಟು ಕೊಡಿ, ಅದು ಸರಿ ಇರುತ್ತೆ. ಸುಮ್ನೆ ಅವ್ರು ಬಂದ್ಬಿಟ್ಟು ಅಡುಗೆ ಮಾಡಾಕಿದ್ರೆ ಏನಾಗುತ್ತೆ? ಏನೂ ಇಲ್ಲ ಅದ್ರಲ್ಲಿ ಫಲ. ಸೊ ನಾ ಪೀಸ್ ಮಾಡ್ಬೇಕಾ, ಏನನ್ನು ಭಗವಂತನ ಹೆಸರು ಇಟ್ಕೊಂಡು ಮಾಡಿ ತಿನ್ನಿ ಕಾರ್ಯ. ಸೊ ಕೃಷ್ಣ ಏನ್ ಮಾಡ್ತಾನೆ ಅಂತ ಟೈಮಲ್ಲಿ, ಏನೋ ಒಂದು ಮಾಡೋಣ ಅಂದ್ಬಿಟ್ಟು ಏನ್ ಮಾಡ್ತಾನೆ, ಒಂದು ಯಜ್ಞ ಮಾಡೋಣ ಅಂತ. ಯಜ್ಞ ಮಾಡಕ್ಕೆ ತುಂಬಾ ಇದು ಬೇಕು, ಎಲ್ಲ ತುಂಬಾ ಹೆಚ್ಚು ಕಡಿಮೆ ಇದು ತುಂಬಾ ಸಲಕರಣೆಗಳು ಬೇಕು, ದಿನಗಳು ಬೇಕು, ಎಲ್ಲ ಬೇಕು. ಆದ್ರೆ ಯಜ್ಞ ಮಾಡೋದು ಹೆಂಗೆ? ಸರಿ, ಕೃಷ್ಣ ಯಜ್ಞ ಮಾಡ್ತಾನೆ, ಒಂದು ದಿನ ಯಜ್ಞ ಮಾಡ್ತೀನಿ. ಅದು ರಾಜಸೂಯ ಸಮಕ್ಕಾಗಿರೋಂಥ ಒಂದೇ ದಿನದ ಯಜ್ಞ ಇದೆ. ಅದು ಏಕದಿನ ಯಜ್ಞ ಅಂತಾನೆ ಏನೋ ಹೇಳ್ತಾರೆ, ಅದು ಟೆಕ್ನಿಕಲ್ ವರ್ಡು, ಶಾಸ್ತ್ರದ ವರ್ಡು. ಒಂದು ದಿನ ಯಜ್ಞ, ಅದು ಅಶ್ವಮೇಧ ಯಜ್ಞಕ್ಕೆ ಸಮ. ಅದು ಹೆಂಗ್ ಮಾಡೋದು? ಅಶ್ವಮೇಧ ಯಜ್ಞ ಮಾಡ್ಬೇಕಾದ್ರೆ ಕುದುರೆ ಕಳಿಸ್ಬೇಕು, ಕುದುರೆ ಹೋಗಿ ಎಲ್ಲ ಕಡೆ ಇಟ್ಕೋಬೇಕು, ಎಲ್ಲಾನು ಗೆಲ್ಬೇಕು, ಎಲ್ಲರ ಹತ್ರ ಕಪ್ಪ ಕಾಣಿಕೆ ತರಬೇಕು, ಅವ್ನು ಒಪ್ಕೊಬೇಕು, ಇಡೀ ಪ್ರಪಂಚ ಎಲ್ಲ ಅವ್ನು ಮಾಡ್ತಾನೆ, ಇವ್ನು ಸಮರ್ಥ ಅಂತ ಅಂದ್ಬಿಟ್ಟು ಆಮೇಲೆ ಯಜ್ಞ ಶುರು ಮಾಡ್ಬೇಕು. ಯಜ್ಞಕ್ಕೆಲ್ಲ ಎಷ್ಟೊಂದು ಪ್ರಿಪರೇಷನ್ ಏನೇನೋ ಇದಾವಲ್ವಾ, ತುಂಬಾ ಇದಾವೆ. ಆ ತರ ಮಾಡ್ಬೇಕು. ಇಷ್ಟೆಲ್ಲ ಇದೆ. ಏನ್ ಮಾಡೋದು? ಕೃಷ್ಣ ಒಂದ್ ಐಡಿಯಾ ಮಾಡ್ತಾನೆ, ಒಂದೇ ದಿನದಲ್ಲಿ ಮಾಡ್ಬೇಕು. ಒಂದು ದಿನದಲ್ಲಿ ಮಾಡ್ಬೇಕಾದ್ರೆ ಕುದುರೆ ಕಳಿಸ್ಬೇಕು ಎಲ್ಲ ಕಡೆ. ಕುದುರೆ ಏನ್ ಮಾಡ್ಬೇಕು? ಬೇಗ ಹೋಗಿ ಬರ್ಬೇಕು ಅಲ್ವಾ, ಎಲ್ಲ ಕಡೆ ಇಡೀ ಪ್ರಪಂಚನ ಸುತ್ಕೊ ಬರ್ಬೇಕು ಕುದುರೆ. ಸೊ ಕೃಷ್ಣ 1,00,000 ಯೋಜನ, ದಿನಕ್ಕೆ 1,00,000 ಯೋಜನ ಕ್ರಮಿಸುವಂತ ಕುದುರೆನ ಸೃಷ್ಟಿ ಮಾಡ್ತಾನೆ. ಎಷ್ಟು? 1,00,000. ಒಂದು ಯೋಜನೆಗೆ 6 ಕಿಲೋಮೀಟರ್, 6ರಿಂದ 7 ಕಿಲೋಮೀಟರ್ ಅಂತ ಇಟ್ಕೊಳ್ಳಿ. 7 ಕಿಲೋಮೀಟರ್ ಒಂದು ಯೋಜನೆಗೆ.
1,00,000 ಯೋಜನೆ ಅಂದ್ರೆ 7,00,000 ಕಿಲೋಮೀಟರ್ ಅದು ಸುತ್ತಾಡುತ್ತೆ ಒಂದು ದಿನಕ್ಕೆ. ಅಂತ ಕುದುರೆನ ಸೃಷ್ಟಿ ಮಾಡಿ ಅವ್ರ ಜೊತೆ ಭೀಮಾರ್ಜುನರು ಅಲ್ಲೇ ಇರ್ತಾರಲ್ವಾ, ಪಾಂಡವರು ಅಲ್ಲೇ ಇರ್ತಾರೆ, ಭೀಮಾರ್ಜುನ ಇಬ್ರನ್ನ ಕಳಿಸ್ತಾನೆ. ಏನು, ನೀವು ಕುದುರೆ ಜೊತೆ ಹೋಗಿ ಎಲ್ಲರ ಹತ್ರ ಕಪ್ಪ ಕಾಣಿಕೆ ತನ್ನಿ ಅಂತ ಅಂದ್ಬಿಟ್ಟು ಕಳಿಸ್ತಾನೆ. ಅದು ಕೆಲವೇ ಗಂಟೆಗಳಲ್ಲಿ ವಾಪಸ್ ಬಂದ್ಬಿಡುತ್ತೆ. ಎಲ್ಲ ಸುತ್ಕೊಂಡು ಎಲ್ಲ ಕಪ್ಪ ಕಾಣಿಕೆ ಕೊಡ್ತಾರೆ. ಅಷ್ಟೇ ಬೆಸ್ಟ್ ಫಾಸ್ಟಾಗಿ ಇವ್ರು ಹೋಗಿದ್ದಾರೆ ಅಂದ್ಬಿಟ್ಟು ಎಲ್ಲರೂ ಇಮಿಡಿಯೇಟಾಗಿ ಹೋಗಕ್ಕೆ ಮುಂಚೆ ನೆತ್ತಿಟ್ಕೊಂಡಿದ್ದಾರೆ, ಎಲ್ಲ ಕೊಟ್ಕೊಂಡು ಬಂದ್ಬಿಡುತ್ತೆ. ಒಂದು ದಿನದಲ್ಲಿ ಈ ಕಾರ್ಯ ಮುಗಿಯುತ್ತೆ. ನೆಕ್ಸ್ಟ್ ಡೇ ಯಜ್ಞ ಮಾಡಬೇಕು. ಯಜ್ಞ ಮಾಡೋಕ್ಕೆ ಅಂತ ನಿಂತ್ಕೋತಾನೆ. ಯಜ್ಞ ಮಾಡ್ತಾ ಇರ್ತಾರೆ ಪೂರ್ಣ ಪ್ರಮಾಣದಲ್ಲಿ. ಅಶ್ವಮೇ ಅದ ಮಾಡಂತ ಎಲ್ಲ ಋತ್ವಿಕರನ್ನ ಕರೆಸ್ತಾರೆ, ಯಜ್ಞಗಳು ಮಾಡ್ತಾ ಇರ್ತಾರೆ. ಯಜ್ಞ ಶುರು ಆಗುತ್ತೆ. ಯಜ್ಞ ಶುರು ಆಗ್ಬಿಟ್ಟು ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ, ಇನ್ನು ಯಜ್ಞ ಮುಗಿಯೋದು ತುಂಬ ಟೈಮ್ ಇರುತ್ತೆ. ಸೊ ಆ ಟೈಮ್ಗೆ ಸರಿಯಾಗಿ ಒಬ್ಬ ದ್ವಾರಕವಾಸಿ ಒಬ್ಬ ಬ್ರಾಹ್ಮಣ ಬರ್ತಾನೆ. ಬ್ರಾಹ್ಮಣ ಬಂದ್ಬಿಟ್ಟು ಕೃಷ್ಣ ದಯವಿಟ್ಟು ನಮಗೆ ನೀನು ಯಜ್ಞ ಮಾಡ್ತಾ ಇದ್ದೀಯ, ನನಗೆ ಸಹಾಯ ಮಾಡ್ಬೇಕು. ಏನು ಸಹಾಯ ಬೇಕು? ನನಗೆ ಮಕ್ಕಳು ಹುಡ್ತಾರೆ, ಮಕ್ಕಳು ಹುಟ್ಟಿದ ತಕ್ಷಣ ಮಾಯ ಆಗ್ಬಿಡ್ತಾರೆ. ಯಾರು ಬರಲ್ಲ, ಯಾರು ಕೊಲ್ಲಲ್ಲ, ಏನೂ ಆಗೋದಿಲ್ಲ. ಯಾವ ರಾಕ್ಷಸ ಬಂದು ಏನೋ ಮಾಡಿ ಎತ್ಕೊಳೋದ ಆ ಥರ ಇಲ್ಲ. ಇಲ್ಲಿ ಇಮಿಡಿಯೇಟಾಗಿ ಮಾಯ ಆಗ್ಬಿಡ್ತೈತೆ ಮಗು. ಎಷ್ಟು ಮಗಳು ಈ ಥರನೇ ಆಗ್ತಾ ಇದೆ. ನಾನು ತುಂಬ ಪ್ರಯತ್ನ ಮಾಡ್ತಾ ಇದ್ರೆ ಮಗು ಉಡುತ್ತೆ, ಗಾಯ ಅಂದರೆ ಇದಾಗ್ಬಿಡುತ್ತೆ, ಅದು ಹೊಟ್ಟೋಗುತ್ತೆ, ಇರೋದಿಲ್ಲ, ಮಾಯ ಆಗ್ಬಿಡುತ್ತೆ. ಏನು ಮಾಡಲಿ? ದಯವಿಟ್ಟು ನನಗೆ ಇದನ್ನ ನೀನು ಏನಾರ ಮಾಡಿ ತಡಿಬೇಕು. ಎಲ್ಲ ಇರ್ತಾರಲ್ಲಿ, ಬಲರಾಮ್ ಇರ್ತಾರೆ, ಸಾಂಬ, ಕೃಷ್ಣನ ಮಕ್ಕಳುಗಳು, ದೊಡ್ಡ ದೊಡ್ಡ ವೀರ ಯೋಧರು, ಯದುವಂಶದಲ್ಲಿ ಎಲ್ಲರೂ ಇರ್ತಾರೆ. ಕೃಷ್ಣ ಇರ್ತಾನೆ, ಬಲರಾಮ್ ಎಲ್ಲರೂ ಇರ್ತಾರೆ. ಆ ಮುಖದಲ್ಲಿ ಕೃಷ್ಣನ ಕೇಳಿದ್ರೆ ಇವನು ಅರ್ಜುನ ನಿಂತ್ಕೊಂಡು ಏನ್ ಮಾಡ್ತಾನೆ, ನಾನು ಬರ್ತೀನಿ, ನಾನು ಕಾಪಾಡ್ತೀನಿ ಅಂತ. ಕೃಷ್ಣ ಯಜ್ಞದಲ್ಲಿ ಇದ್ದಾನೆ, ನಾನು ಬರ್ತೀನಿ ಇಮಿಡಿಯೇಟ್ ಆಗಿ ಯಾರು ಮಾತಾಡ್ತಾರೆ ಅಲ್ಲಿ, ಅರ್ಜುನ ನಿಂತ್ಕೊಂಡು ನಾನು ಮಾತಾಡ್ತೀನಿ, ನಾನು ಕಾಪಾಡ್ತೀನಿ, ನಡಿ ಅಂತ. ಅರೆ ನಾನು ಬಂದು ಕೃಷ್ಣ ಕೇಳಕ್ ಬಂದಿದ್ದೀನಪ್ಪ, ನೀನು ಈ ಬಲರಾಮ್ ಇದ್ದಾನೆ, ಇಲ್ಲಿ ಸಾಂಬ ಇದ್ದಾರೆ, ಇಂಥ ದೊಡ್ಡ ದೊಡ್ಡ ಯೋಧಗಳೆಲ್ಲ ಇದ್ದಾರೆ, ಆದ್ರೆ ನೀನು ನಾನು ಕಾಪಾಡ್ತೀನಿ ಅಂತೀಯಲ್ಲ, ಸಾಧ್ಯನಾ ಇದು ಅಂತ. ಯಾಕೆ ಸಾಧ್ಯ ಇಲ್ಲ? ಅವನ ಹತ್ರ ಅಲ್ಲೇ ಗಾಂಡೀವ ಧನುಸ್ಸು ಇರುತ್ತೆ, ಕಾಂಡವನ ದಹನ ಮಾಡಿರ್ತಾನೆ. ನಾನು ಈ ಗಾಂಡೀವ ಧನುಸ್ಸಲ್ಲಿ ಕಾಂಡವ ದಹನ ಮಾಡಿದ್ದೀನಿ, ಕೃಷ್ಣ ಏನ್ ಮಾಡಬಲ್ಲ ನಿನಗೆ? ಈ ತರ ಇದ್ರಲ್ಲಿ ಅಹಂಕಾರದಲ್ಲಿ ಮಾತಾಡಕ್ ಶುರು ಮಾಡ್ತಾನೆ. ಎಲ್ಲರಿಗೂ ಆಶ್ಚರ್ಯ, ಅರೆ ಕೃಷ್ಣನ್ ಮುಂದೆ ಕೃಷ್ಣನೇ ಇದ್ ಮಾಡ್ತಾ ಇದೆಯಾ ನೀನು ಅಂತ. ಅವನು ಗೊತ್ತಿಲ್ಲ ಗಾಂಡೀವ ಧನುಸ್ಸು ಕೆಲಸ ಮಾಡ್ತಾ ಇರೋದು ಕೃಷ್ಣನಿಂದ ಅಂತ. ಗಾಂಡೀವ ದಹನ ಮಾಡಿದಾಗ ಕೃಷ್ಣನ ಜೊತೆಲಿದ್ದ, ಅವನ ಹೆಲ್ಪಿಂದ ಮಾಡಿದ್ದು ಅಂತ ಗೊತ್ತಾಗ್ತಾ ಇಲ್ಲ ಅವನಿಗೆ. ಏನಾಗಿದೆ, ಗಾಂಡೀವ ಧನುಸ್ಸು ಬಂದಿದ ತಕ್ಷಣ ಅಹಂಕಾರ ಬಂದ್ಬಿಟ್ಟಿರ್ತಾನೆ, ನಾನಿದ್ದೀನಿ ಅಂತಾನೆ. ಅವನು ಬ್ರಾಹ್ಮಣ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಇಲ್ಲ 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 ನಡಿ, ನಾನೇ ಬರ್ತೀನಿ ಅಂದ. ಆಮೇಲೆ ಸರಿ ಆಯ್ತು, ನಾನು ಗಾಂಡೀವ ಇದೆ, ಕಾಂಡವ ದಹನ ಮಾಡಿದ್ದೀನಿ, ಇಷ್ಟೆಲ್ಲ ಹೇಳಿದ್ಮೇಲೆ ಬ್ರಾಹ್ಮಣನಿಗೆ ಸ್ವಲ್ಪ ನಂಬಿಕೆ ಬರುತ್ತೆ. ಸರಿ ಆಯ್ತು ಬಾಪ, ಇನ್ನೇನ್ ಮಾಡೋಣ ಅಂತ ಅವನು ಒಪ್ಕೋತಾನೆ. ಅದು ಕೃಷ್ಣ ಹೋಗ್ಬೇಕಾದ್ರೆ ಹೇಳ್ತೆ, ಅರ್ಜುನ ಯೋಚನೆ ಮಾಡಿ ಇನ್ನೊಂದ್ಸರಿ, ಇದು ಆಗತ್ತೆ ನಿನ್ಗೆ ಅಂತ. ಕೃಷ್ಣನೇ ಹೇಳ್ತಾ ಇರ್ಬೇಕಾದ್ರೆ ಅವಮಾನ ಆಗ್ಬಿಡುತ್ತೆ, ಇನ್ನೂ ಅವಮಾನ ಆದಂಗೆ ಆಗ್ಬಿಡುತ್ತೆ. ಯಾರಿಗೆ? ಅರ್ಜುನಿಗೆ. ಏನೋ ಕೃಷ್ಣ ನಿನ್ಗೆ ನನ್ನ ಸಾಮರ್ಥ್ಯದ ಬಗ್ಗೆ ಡೌಟಾ? ನಾನು ಹೆಂಗ್ ನಿನ್ ಮುಂದೆನೆ ನಾನು ಕಾಂಡ ದಹನ ಮಾಡಿದೆ, ನೀನು ಇದ್ದೆ. ಆಮೇಲೆ ಏನೇ ಚಾಲೆಂಜ್ ಮಾಡ್ತಾನೆ, ನಾನೇನಾದ್ರೂ ಈ ಮಗುನ ಕಾಪಾಡ್ಲಿಲ್ಲ ಅಂದ್ರೆ, ಬ್ರಾಹ್ಮಣನ ಮಗು ಕಾಪಾಡ್ಲಿಲ್ಲ ಅಂದ್ರೆ ಅಗ್ನಿ ಪ್ರವೇಶ ಮಾಡ್ಬಿಡ್ತೀನಿ ಅಂತಾನೆ. ಸರಿ ಆಯ್ತಪ್ಪ ಹೋಗಪ್ಪ ಅಂತ ಕೃಷ್ಣನ ಕಳಿಸ್ತಾನೆ. ಸರಿ ಅರ್ಜುನ ಹೋಯ್ತಾನೆ. ಹೋಗ್ಬಿಟ್ಟು ಎಲ್ಲಿ ನಿನ್ ಮನೆ, ಇಲ್ಲಿ ತೋರಿಸ್ತಾನೆ. ಸೊ ನಿಮ್ಮ ಹೆಂಡತಿ ಒಳಗಡೆ ಇದಾರೆ, ಓಕೆ, ಪ್ರಸವ ಆಗತ್ತಾ? ಸೊ ಇನ್ನೇನು ಆಗ್ಬೋದು ಸ್ವಾಮಿ, ಇನ್ನೇನು ಒಂದಿನಲ್ಲಿ. ಸರಿ ಏನ್ ಮಾಡ್ತಾನೆ ಕೃಷ್ಣ, ಕಾಂಡವದನಕ್ಕೆ ಹೆಂಗ್ ಕಟ್ಟಿರ್ತಾನೆ ಅಂತಂದ್ರೆ, ಅರ್ಜುನ ಒಂದು ದೊಡ್ಡ ಕಾಡೋದು ಕಾಂಡವ, ಆ ಕಾಡಿಗೆ ಮೇಲ್ಗಡೆ ಚಪ್ರ ಹಾಕ್ಬಿಟ್ಟಿರ್ತಾನೆ. ಎಷ್ಟೇ ಮಳೆ ಬಿದ್ದು ಇಂದ್ರ ಆ ಕಾಂಡವ ಅಗ್ನಿಗೆ, ಇದೊಂದು ದೊಡ್ಡ ಕತೆ. ಅಗ್ನಿ ಹೊಟ್ಟೆ ನೋಯ್ತಾ ಇರುತ್ತೆ, ಅವನಿಗೆ ವಿಜೀರ್ಣ ಆಗ್ಬಿಟ್ಟಿರುತ್ತೆ. ಅಜೀರ್ಣ ಹೋಗ್ಬೇಕಾದ್ರೆ ಈ ಕಾಡಲ್ಲಿರೋಂಥ ಅಗ್ನಿಯಿಂದ ಅವನಿಗೆ ಸಮನ ಆಗುತ್ತೆ. ಅದಕ್ಕೋಸ್ಕರ ಆ ಅಗ್ನಿಯನ್ನ ಹತ್ತಿಸೋಕೆ ಹೋಗಿದ ತಕ್ಷಣ, ಅಗ್ನಿದೇವ ಅಗ್ನಿ ಹತ್ತಿಸೋಕೆ ಹೋಗಿದ ತಕ್ಷಣ ಮಳೆ ಬಂದ್ಬಿಡ್ತಾ ಇರುತ್ತೆ. ಇಂದ್ರ ಮಳೆ ಸುರಿಸ್ಬಿಡ್ತಾ ಇರ್ತಾನೆ. ಅದಕ್ಕೆ ಇವನು ಅರ್ಜುನ ತಡೆದು ಆ ಮಳೆನ ಬರ್ದಂಗೆ, ನೀರೇ ಬೀಳ್ದಂಗೆ ಚಪ್ರ ಕಟ್ಬಿಟ್ಟಿರ್ತಾನೆ ಕಾಡ್ಮೇಲೆ. ಆ ಕಾಡೇಂದ್ರೆ ಸಾಮಾನ್ಯ ನಮ್ಮ ತರ ಕಾಡಲ್ಲ ಅನ್ಕೊಬಿಟ್ಟಿರಿ, ದೊಡ್ಡ ಕಾಡದು. ಇಷ್ಟು ಏನು ಹೇಳ್ತಾರೆ ಅದಕ್ಕೆ. ಆ ಕಾಡು ಮೇಲ್ಗಡೆ ಚಪ್ರ ಕಟ್ಬಿಟ್ಟಿರ್ತಾನೆ. ಮಳೆ ಎಷ್ಟೇ ಬಿದ್ರು ಮಳೆ ನೀರು ಕೆಳಗಡೆ ಬೀಳ್ದಂಗೆ ಚಪ್ರ ಕಟ್ಬಿಟ್ಟಿರ್ತಾನೆ ಬಾಣದಲ್ಲಿ. ಅಂತ ಯೋಧ ಅರ್ಜುನ. ಸೊ ಇಲ್ಲಿ ಏನ್ ಮಾಡ್ತಾನೆ, ದೊಡ್ಡ ಕೋಟೆ ನಿರ್ಮಾಣ ಮಾಡ್ಬಿಡ್ತಾನೆ ಮನೆ ಸುತ್ತ. ಎಷ್ಟು ಕೋಟೆ ಅಂತಂದ್ರೆ ಯಾವನ್ ಬಂದ್ರು ಭೇದ ಮಾಡಕ್ಕಾಗಲ್ಲ, ಅಷ್ಟು ಬಾಣಗಳಿಂದ, ಬೇರೆ ಇದರಿಂದಲ್ಲ, ಈ ಸಿಮೆಂಟ್ ಕಲ್ಲಿಂದಲ್ಲ, ಬಾಣಗಳು ಹೊಡೆದು ಕಟ್ಬಿಡ್ತಾನೆ ಸುತ್ತ ಮನೆ. ಸೊ ಈ ಮೇಲೆ ಯಾರು ಬರ್ತಾರೆ ನೋಡೋಣ ಅಂತಂದ್ಬಿಟ್ಟು ಇವ್ ಬರ್ತಾನೆ. ಪ್ರಸವ ಆಗ್ತಾ ಇದೆ. ಆಗಿದ ತಕ್ಷಣ ಆಯ್ತು, ಎಲ್ಲ ಆಯ್ತು ಅಂತ ಅಂದೇಟಿಗೆ ಒಳಗಡೆಯಿಂದ ಪ್ರಸವದ ಬಂದು ಹೇಳ್ತಾರೆ, ಮಗು ಕಾಣೆಯಾಗಿದೆ ಅಂತ. ಅರ್ಜುನ ನೋಡ್ತಾನೆ, ಬಿಲ್ಲು ಬಾಣ ಇಟ್ಕೊಂಡು ಕಣ್ಣಲ್ಲಿ ಕಾವಲು ಕಾಯ್ತಾ ಇದ್ದಾನೆ. ಯಾರು ಬಂದಿಲ್ಲ, ಏನು ಆಗಿದಿಲ್ಲ, ಮಗು ಮಾತ್ರ ಕಾಣೆ.
ಬ್ರಾಹ್ಮಣ ಬರ್ತಾನೆ ಅರ್ಜುನನ ಹತ್ರ, ಅಲ್ಲೇ ಎಲ್ಲಿ ಕಟ್ಟಿ ಬಿದ್ದೀಯೋ ನನಗೆ ನೀನು, ನಾನು ಹೋಗ್ಬಿಟ್ಟು ಕೃಷ್ಣನ ಹತ್ರ ಏನೋ ಕೇಳ್ಕೊಂಡು ಮಗು ಉಳ್ಸ್ಕೊಳ್ಳೋಣ ಅಂತ ಹೋದ್ರೆ ನಾನ್ ಕಾಪಾಡ್ತೀನಿ ಅಂತ ಬಂದ್ಬಿಟ್ಟು ನೋಡಿಲ್ಲಿ ಮಗು ಇಲ್ಲ, ಇವಾಗ ಏನ್ ಮಾಡ್ತೀಯ? ಇವಾಗ ಮಗು ಇಲ್ಲ, ಹೋಗಿ ನೋಡ್ತಾನೆ ಯಾರು ಬಂದಿಲ್ಲ, ಏನು ಬಂದಿಲ್ಲ, ಎಂತ ಅಟ್ಲೀಸ್ಟ್ ಗಾಳಿನೂ ಕೂಡ ಒಳಗಡೆ ಹೋಗಿಲ್ಲ. ಯಾವ ಗಾಳಿ? ದೇವಲ್ಲ, ಯಾವ ಗಾಳಿ? ಏರ್ ಗಾಳಿ, ಗಾಳಿನೂ ಕೂಡ ಒಳಗಡೆ, ಅಂಥದ್ರಲ್ಲಿ ಮಗು ಹೆಂಗ್ ಭಯ ಆಯ್ತು? ಅರ್ಜುನಿಗೆ ಆಶ್ಚರ್ಯ. ಬ್ರಾಹ್ಮಣ ಬೈಯದ್ನ ಕೇಳಿಸ್ಕೊಳ್ದ ನಾರ್ದಿರ ಏನ್ ಮಾಡ್ತಾನೆ, ನಿನ್ ಕೈ ಬೋಳ ತಳೆಯ ಕಾಲ ಅಂದ್ಬಿಟ್ಟು ಅಗ್ನಿ ಪ್ರವೇಶ ಮಾಡ್ತೀನಿ ಬಿಟ್ಟು ಅಗ್ನಿ ಅವನ ಬಾಣದಲ್ಲಿ ಹಚ್ಕೊಂಡು ಅಗ್ನಿ ಪ್ರವೇಶ ಮಾಡಕ್ ಹೋಯ್ತಾನೆ. ಅರ್ಜುನ ಮಾತಾಡಿರ್ತಾನೆ, ನನ್ನ ಕೈಲಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅಂತ ಅವ್ನ್ ಬೋಗ್ಲ ತಡಿ, ಅವ್ನ್ ಬೈತಾ ಹೋಗಕ್ಕೆ ಅಂತ ಹೋಗ್ತಾನೆ. ಕೃಷ್ಣ ಇಮಿಡಿಯೇಟ್ ಆಗಿ ಬಂದೆ, ನಿಂತ್ಕೊಂಡು ಕೃಷ್ಣ ಹಿಂದೆನೆ ಬಂದಿರ್ತಾನೆ, ಇವನ್ ಕೈಲಿ ಇವನ್ ಅಹಂಕಾರ ತಗ್ಗಿಸ್ಬೇಕು ಅಂತ ಹಿಂದೆನೆ ಬಂದಿರ್ತಾರೆ. ನಿಂತ್ಕೊಂಬರಯ್ಯ, ಏನ್ ಮಾಡಿ, ಏನ್ ವಿಷಯ? ಹಿಂಗಾಗೋಯ್ತು ಕೃಷ್ಣ, ನಾನು ನಿನ್ನ ಬಿಟ್ಟು ಬಂದೆ, ಹಿಂಗಾಗೋಯ್ತು. ಅದು ಗೊತ್ತಿರೋ ವಿಷಯ ಬಿಡು, ಬಾರಿ ಆಯ್ತು ಬಾರಿ ಇಲ್ಲಿ ಅಂತ ಅಂದ್ಬಿಟ್ಟು, ಅಪ್ಪ ನೋಡಪ್ಪ ಒಂದ್ ಗಂಟೆ ಇರು ಅಂದ್ಬಿಟ್ಟು ಅವ್ನಿಗೆ ಯಾರು ನಾವು ಹುಡ್ಕೊಂಡ್ ಬರ್ತೀವಿ ಅಂದ್ಬಿಟ್ಟು ಅವ್ನಿಗೆ ಬ್ರಾಹ್ಮಣಿಗೆ ಸಮಾಧಾನ ಹೇಳಿ ಅಲ್ಲಿಂದ ಅರ್ಜುನ್ ಕರ್ಕೊಂಡು ಹೋಗ್ತಾನೆ. ಎಲ್ಲಿ ಹೋಗ್ತಾನೆ? ಒಂದು ಅನಂತ ಶಯನ ಅಂದ್ಬಿಟ್ಟು ಒಂದು ಪ್ಲೇಸು, ಅನಂತ ಶಯನ ಅಂದ್ಬಿಟ್ಟು ಭಗವಂತ ಇರೋಂಥ ಪ್ಲೇಸು. ಭಗವಂತ ಆ ಪ್ಲೇಸಲ್ಲಿ ಭಗವಂತನ ಇರ್ತಾರೆ ಎಲ್ಲ. ಒಂದು ದೊಡ್ಡ ಪ್ಲೇಸ್ ಅನ್ಕೊಂಡೆ ಅನಂತ ಶಯನ, ಅದು ಏನು ಪ್ಲೇಸ್ ಅಂತ ಅವ್ರು ಹೇಳಲ್ಲ, ತುಂಬಾ ದೊಡ್ಡ ಅನಂತ ಶಯನ ಅಂತ. ಅದು ಎಷ್ಟು ಕೋಟಿ ಯೋಜನೆ, ಎಷ್ಟು ಕೋಟಿ ದೂರ ಇರುತ್ತೆ ಅಂತಂದ್ರೆ ಸುಮಾರು 100 ಕೋಟಿನೂ ಎಷ್ಟು ಇದೆಯಪ್ಪ, ತುಂಬಾ ದೊಡ್ಡದು. ಅದೇ ಮರ್ತೋಯ್ತು ನಾನು. 100 ಕೋಟಿ ಯೋಜನ ಅಂದ್ರೆ 100 ಕೋಟಿ ಯೋಜನ ಅಂತಂದ್ರೆ 1 ಕೋಟಿ, ಒಂದು ಯೋಜನೆಗೆ ಎಷ್ಟು ಕಿಲೋಮೀಟರ್ ಅಂದ್ರೆ 7 ಕಿಲೋಮೀಟರ್. 100 ಕೋಟಿ ಯೋಜನ ಅಂದ್ರೆ 100 × 7 700 ಕಿಲೋಮೀಟರ್, 700 ಕೋಟಿ ಮೈಲಿ ಅಂತ ಇಟ್ಕೊಳ್ಳಿ. ಅಷ್ಟು ದ್ವಾರಕದಿಂದ ಅಷ್ಟು ದೂರ. ಅದು ಇಷ್ಟು ದೂರನ ಅರ್ಜುನನ ಕರ್ಕೊಂಡು ಹೋಗಿ ಅಲ್ಲಿ ಅರ್ಜುನನ ಆಚೆ ಕೂರಿಸಿ ಒಳಗಡೆ ಹೋಗಿ ಒಂದು ಇರುತ್ತೆ ಒಂದು ಪ್ಲೇಸ್, ಆ ಒಳಗಡೆ ಹೋಗಿ ಅಲ್ಲಿ ಅವನು ಕೃಷ್ಣ ಮಾತಾಡ್ಕೊಂಡು ಇವನು ಬ್ರಾಹ್ಮಣಿಗೆ ಮುಂಚೆ ಎಷ್ಟು ಮಕ್ಳು ಸತ್ತಿರ್ತಾವಲ್ಲ ಆ ಮಕ್ಳೆಲ್ಲ ಅಲ್ಲಿರ್ತವೆ, ಈ ಮಗುನು ಅಲ್ಲಿರುತ್ತೆ. ಅಲ್ಲಿಗೆ ಅವ್ರಿಗೆ ಯಾರು ತಗೊಂಡೋದ್ರು ಅಲ್ಲಿ ಅವ್ರಿಗೆ ಹೇಳಿ ಆ ಮಗುನ ಕರ್ಕೊಂಡು ಅರ್ಜುನನ ಕರ್ಕೊಂಡು ಯಾರ ಹತ್ರ? ಬ್ರಾಹ್ಮಣನ ಹತ್ರ ಬರ್ತಾನೆ. ಬಂದ್ಬಿಟ್ಟು ಅವನಿಗೆ ಅರ್ಜುನನ ಕಡೆಯಿಂದಾನೆ ಕೊಡಿಸಿ, ಅರ್ಜುನ ತಾನೇ ಸಪ್ತ ಮಾಡಿದಾನ ಕೊಡಿಸ್ತೀನಿ ಅಂತ ಅರ್ಜುನನ ಕೈಲೇ ಕೊಡಿಸ್ತಾನೆ. ಬ್ರಾಹ್ಮಣ ಅರ್ಜುನ್ ಮೆಚ್ಕೋತಾನೆ, ಓ ಅರ್ಜುನ ನೀನ್ ನಿಜವಾದ ಭಕ್ತಪ್ಪ, ನೀ ಕೃಷ್ಣ ನೋಡಿ ನಿನ್ಗಡೆ ಎಷ್ಟು ಸಹಾಯ ಮಾಡ್ತಾ ಇದ್ದಾನೆ, ಸರಿ ಆಯ್ತು ಅಂದ್ಬಿಟ್ಟು ಅವನು ಈಸ್ಕೋತಾನೆ. ಈ ಆಹುತಿನ ಇಲ್ಲಿ ಅಶ್ವಮೇಧ ಯಜ್ಞ ಮಾಡ್ತಾ ಇರೋದು ಒಂದು ದಿನದ್ದು, ಅಲ್ಲಿಗೆ ಇನ್ನೂ ಆಹುತಿ ಕೊಟ್ಟಿರಲ್ಲ ಕೃಷ್ಣ. ಸೊ ಇದೆಲ್ಲ ಕಾರ್ಯ ಮಾಡ್ಬಿಟ್ಟು ಆಹುತಿನ ಅರ್ಧಕ್ಕೆ ನಿಲ್ಸಿ ಬಂದಿರ್ತಾನೆ. ಪೂರ್ಣಾಹುತಿ ಮಾಡಷ್ಟರಲ್ಲಿ ಮತ್ತೆ ತಿರ್ಗಾ ಕೃಷ್ಣನೇ ಬಂದ್ಬಿಟ್ಟು ಪೂರ್ಣಾಹುತಿ ಮಾಡ್ತಾನೆ ಯಜ್ಞಕ್ಕೆ. ಇಲ್ಲಾಂದ್ರೆ ಯಜ್ಞ ನಡೆಯಲ್ಲ. ಕೃಷ್ಣ ಅನ್ಕೊಬಿಟ್ಟಿದ್ದಾನೆ, ನಾ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ, ಮಾಡಿಸ್ಬೇಕು, ಒಂದೋ ದಿನದಲ್ಲಿ ಮಾಡ್ಬೇಕು. ಅದನ್ನ ಅಷ್ಟೆಲ್ಲ ಕಾರ್ಯ ಮುಗಿಸಿ ಅಗ್ನಿಗೆ ಆಹುತಿ, ಲಾಸ್ಟಲ್ಲಿ ಅಗ್ನಿ ಆಹುತಿ ಅವನೇ ಕೃಷ್ಣನೇ ಕೊಡ್ತಾನೆ. ಇದರಿಂದ ಅರ್ಥ ಏನಂತಂದ್ರೆ ಕೃಷ್ಣ ಎಂತ ಕಾರ್ಯ ಇದ್ರೂ ಕೂಡ ಭಕ್ತರನ್ನ ಕಾಪಾಡೋದನ್ನ ಮರೆಯಲ್ಲ. ನೋಡಿ, ಅಷ್ಟೊಂದು ದೊಡ್ಡ ಯಜ್ಞ ಮಾಡ್ತಾ ಇದ್ರು ಕೂಡ ಅಂತ ಕಾರ್ಯನೇ ಬಿಟ್ಟು ಬಂದವನೇ ಅರ್ಜುನ ಕಾಪಾಡಕ್ಕೆ. ಅರ್ಜುನ ಬೇಕಾದ್ರೆ ನಿಧಾನ ಕಾಪಾಡ್ಬೋದಿತ್ತು, ಏನೋ ಒಂದು ವ್ಯವಸ್ಥೆ ಮಾಡ್ಬೇಕಾಗಿತ್ತು. ಇಲ್ಲ, ಅಕಸ್ಮಾತ್ ಅರ್ಜುನಿಗೆ ಸ್ವತಂತ್ರ ಕೊಟ್ಟಿದ್ದಾನೆ, ಅವನು ಸ್ವತಂತ್ರವಾಗಿ ಬೇಕಾದ್ರೂ ಮಾಡ್ತಾ ಇದ್ದಾನೆ. ಆ ಸ್ವತಂತ್ರ ಮಾಡೋದ್ರೊಳಗಡೆ ಇವನು ಕಾಪಾಡ್ತಾನೆ. ಸ್ವತಂತ್ರನೂ ಕಟ್ಟಾಗಬಾರ್ದು. ಅರ್ಜುನ ಕೊಟ್ಟಿದ್ದ ಸ್ವತಂತ್ರ ಅವನು ಯೂಸ್ ಮಾಡ್ತಾ ತಾನೆ, ಅದು ಕಟ್ಟಾಗಬಾರ್ದು. ಅರ್ಜುನನು ಕಾಪಾಡಬೇಕು, ಈ ಕಡೆ ಅವನ ಕಾರ್ಯನೂ ನಿಲ್ಬೇಕು. ನೋಡಿ ಎಂತ ಕೃಷ್ಣ ಅಂತ. ಇಷ್ಟು ಕೃಷ್ಣ ಭಕ್ತರು ಕಂಡ್ರೆ ಇಷ್ಟೊಂದು ಪ್ರೀತಿ ಅವನ್ಗೆ. ಇಂಥದ್ರಲ್ಲಿ ನಮ್ಗೆ ಏನಿಲ್ಲ, ಭಕ್ತಿ ಇಲ್ಲ. ಅದೊಂದೇ ಪ್ರಾಬ್ಲಮ್ ಆಗಿರೋದಿಲ್ಲ. ಇಷ್ಟೆಲ್ಲ ಕೃಷ್ಣ ಮಾಡ್ತಾನೆ, ಅದ್ರ ಮಾಡಕ್ ಮುಂಚೆ ನಾವು ಭಕ್ತರಾಗಬೇಕಷ್ಟೇ. ನಂಬಿಕೆ ಇರ್ಬೇಕು. ಅರ್ಜುನಿಗೆ ನಂಬಿಕೆ ಇತ್ತು, ಅಯ್ಯೋ ಕೃಷ್ಣನ್ ಕರ್ಕೊಂಬಿಟ್ರೆ ಏನಾಗುತ್ತೋ, ಸೈನ್ಯ ಕರ್ಕೊಳ್ಳೋಣ ಅಂತ ಭಾವನೆ ಬರಲೇ ಇಲ್ಲ ಅವನಿಗೆ. ಕಿಂಚಿತ್ತೂ ಅವನಿಗೆ ಅಯ್ಯೋ ಭಾವನೆ ಇಲ್ಲ ಕೃಷ್ಣ ಗ್ಯಾರಂಟಿ ಕಾಪಾಡ್ತಾನೆ ನನ್ನ ಅಂತ ಒಂದೇ ಒಂದ್ಸರಿ ಅನ್ಕೊಂಬಿಡಿ. ನೀವೆಂತ ಪರಿಸ್ಥಿತಿಲೂ ಕೂಡ, ಎಂತ ಘೋರ ಪರಿಸ್ಥಿತಿಲೂ ಕೂಡ ಕೃಷ್ಣ ಮೇಲೆ ನಂಬಿಕೆ ಬಿಡ್ಲಿಲ್ಲ ಅಂತಂದ್ರೆ ಕೃಷ್ಣ ಕಾಪಾಡ್ತಾನೆ. ಸಪೋಸ್ ನಿಮ್ಗೆ ಒಂದ್ಸರಿ ಭಕ್ತರಾಗ್ಬಿಟ್ಟು ಮಧ್ಯೆ ಅರ್ಜುನಿಗೆ ಆಯ್ತಲ್ಲ ಆತ, ಆದ್ರೂ ಪರವಾಗಿಲ್ಲ, ಓ ಅರ್ಜುನ ನೀನ್ ಅಹಂಕಾರ ಪಟ್ಟು ಹೋದಿ, ನೀನ್ ಕಾಪಾಡ್ಕೊ ನೀನು ಅಂತ ಹೋಗ್ಲಿ ಬಿಡ್ಲಿಲ್ಲ. ಎಷ್ಟು ಯುದ್ಧ ಅವ್ರು ನಡೀತಾ ಇರ್ಬೇಕಾರೆ ಈಗ ಅರ್ಜುನನ್ ಎಷ್ಟು ಸರಿ ಕಾಪಾಡ್ತಾನೆ, ಪಾಂಡವ್ರನ್ನ ಎಷ್ಟು ಸರಿ ಕಾಪಾಡ್ತಾನೆ ಕೃಷ್ಣ.
ಎಂತೆಂಥ ಸಂದರ್ಭ ಹುಡುಕಿ ಎಂತೆಂಥ ಯೋಧರನ್ನ ಹೆಂಗೆ ಅವ್ರನ್ನೆಲ್ಲರೂ ಸಂಹಾರ ಮಾಡಿ ಕೃಷ್ಣ ಕಾಪಾಡ್ತಾನೆ. ಇದೆಲ್ಲ ನಾನು ಗಮನಿಸ್ತಾ ಇದ್ದೇನೆ ನೋಡಿ. ಅದಕ್ಕೆ ಮಹಾಭಾರತ ಒಂದು ಇದು ಅಂತ ನಾನು ಅಷ್ಟೇ ಹೇಳ್ಬಿಟ್ಟಿದ್ದಾನೆ ಪ್ರಾಕ್ಟಿಕಲ್ಗೆ. ಭಗವದ್ಗೀತೆಯಲ್ಲಿ ಏನು ಹೇಳ್ಬಿಟ್ಟಿದ್ದಾನೆ ಅದೆಲ್ಲಾನು ಕೂಡ ಏನು ಹೇಳಿದಾನೋ ಅದೆಲ್ಲ ಕೂಡ ಮಹಾಭಾರತದಲ್ಲಿ ನಡೆಯುತ್ತೆ. ಅವನು ಏನು ಈ ಭಗವದ್ಗೀತೆಯಲ್ಲಿ ಹೇಳಿದಾನೋ ನಾನು ಕಾಪಾಡ್ತೀನಿ, ನಾನು ಇದು ಮಾಡ್ತೀನಿ, ನಾನೇ ಸರ್ವಸ್ವ ಎಲ್ಲ ಹೇಳಿದಾನೋ ಅದೆಲ್ಲ ಮಹಾಭಾರತದಲ್ಲಿ ಕಥೆ ರೂಪದಲ್ಲಿ ನಡೆಯುತ್ತೆ. ಅದಕ್ಕೆ ಮಹಾಭಾರತನ ಪಂಚಮ ವೇದ ಅಂತ ಹೇಳೋದು. ಏನ್ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಪ್ರತಿ ಒಂದು ಪ್ರಾಕ್ಟಿಕಲ್ ವಿಷಯ ಮಹಾಭಾರತದಲ್ಲಿ ಕಥೆ ರೂಪದಲ್ಲಿ ನಡೆದಿದೆ, ಹೇಳಿದ್ದಾರೆ, ನಡೀತೆ, ಪ್ರಾಕ್ಟಿಕಲ್ ಆಗಿ ನಡೆದಿದ್ದು ಕಥೆ. ಇದು ಕೃಷ್ಣ ನಂಬ್ಕೊಂಡ್ರೆ ಏನಿಲ್ಲ, ಕೃಷ್ಣನ ನಂಬಿದರೆ ಕಷ್ಟವೊಂದು ಇಷ್ಟಿಲ್ಲ, ಕೃಷ್ಣ ಎನ್ನಬಾರದು. ದಾಸರು ಇದಕ್ಕೆ ಬೇಜನ್ ಪದಗಳು ಆಡ್ತಾರೆ. ದಾಸರು ಪದ ಆಡ್ತಾ ಹೋದ್ರೆ ನಮ್ಗೆ ಟೈಮ್ಗಳು ಸಾಕಾಗಲ್ಲ. ಅದಕ್ಕೆ ನಾನು ಮಧ್ಯ ಏನು ಆಡಕ್ ಹೋಗೋದಿಲ್ಲ. ಮೇನ್ ಆಗಿ ಅದಕ್ಕೆ ಬೇಕಾಗಿರುವಂತ ವಿಷಯ. ಸೊ 14 ಕಾಲ ಆಯ್ತು, 7 ಕಾಲ ಆಯ್ತು. ಇಲ್ಲಿಗೆ ನಿಲ್ಸೋಣ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಅರ್ಥ ಆಗಿದೆಯಾ? ಫಸ್ಟ್ ಆಫ್ ಆಲ್ ಅದನ್ನ ಹೇಳಿ. ಈ 4, 5, 6ನೇ ಶ್ಲೋಕ ನಿಮ್ಗೆ ಅರ್ಥ ಆಗಿದೆ ಹೇಳಿ. ಅರ್ಥ ಆಗಿಲ್ಲ ಅಂದ್ರೆ ಬೇಕಾರೆ ಇನ್ನೊಂದ್ಸರಿ ಹೇಳೋಣ, ಇಲ್ಲ ಪರ್ಸನಲ್ ಆಗಿ ಏನಾದ್ರು ಪ್ರಶ್ನೆ ಇದ್ರು ಕೇಳ್ಬೋದು. ಇಲ್ಲ